श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। कृष्णो यज्ञैर्युज्यते सोमपूतैः कृष्णो वीरैर्युज्यते विक्रमद्भिः कृष्णो वन्यैर्युज्यते संवृषानैः कृष्णो मुक्तैर्युज्यते वीतमोहैः। सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते शार्ङ्गधारिणे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ಪಾಂಡವರು ತಾವು ಹಸ್ತಿನಾವತಿಗೆ ಬಂದಿದ್ದಾರೆ. ಹಸ್ತಿನಾವತಿಯಲ್ಲಿ ತಮ್ಮ ತಂದೆಯಾದ ಪಾಂಡುರಾಜನ ಮನೆಯಲ್ಲಿ ವಾಸ್ತವ್ಯ, ಅಂದ್ರೆ ಅವರ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಏನಾಯಿತು ಅನ್ನೋದನ್ನ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಹೇಳುವಾಗ, ಅವಾಪ್ತವಂತೋ ವೇದೋಕ್ತಾನ್ ಸಂಸ್ಕಾರಾನ್ ಪಾಂಡವಾಸ್ತದಾ ಪಿತೃವೇಷ್ಮನಿ ಧಾರ್ತರಾಷ್ಟ್ರೈಃ ಸಹಿತಾಃ ಕ್ರೀಡಂತಿ ಪಿತೃವೇಷ್ಮನಿ ಬಾಲಕ್ರೀಡಾಸು ಸರ್ವಾಸು ವಿಶಿಷ್ಟಃ ಪಾಂಡವಾ ಭವನ್. ಜವೆ ಲಕ್ಷ್ಯಾಭಿಹರಣೆ ಭೇದ್ಯೇ ಪಾಂಸು ವಿಕರ್ಷಣೆ ಧಾರ್ತರಾಷ್ಟ್ರಾನ್ ಭೀಮಸೇನಃ ಸರ್ವಾನ್ಸ್ತು ಪರಿಮರ್ದತಿ. ಹರ್ಷಾಧ್ಯೇತಾನ್ ಕ್ರೀಡಮಾನಾನ್ ಗೃಹ್ಯ ಕಾಕಲಿಯನೆ ಶಿರಸ್ಸು ಗೃಹ್ಯೈತಾನ್ ಯೋಧಯಾಮಾಸ ಪಾಂಡವಃ. ಶತಮೇಕೋತ್ತರಂ ತೇಷಾಂ ಕುಮಾರಾಣಾಂ ಮಹೌಜಸಾಂ ಏಕ ಏವ ವಿಮೃದ್ಗಾತಿ ನಾತಿಕೃಚ್ಛ್ರಾತ್ ವೃಕೋದರಃ. ಇಲ್ಲಿ ಅವರ ಆಟಗಳು, ಏನ್ ಆಟ ಆಡ್ತಾ ಇದ್ದಾರೆ ಪಾಂಡವರು, ಏನಾಯ್ತು, ಅವರಿಗೆ ಗಲಾಟೆ ಅನ್ನೋದು ಹೇಗೆ ಬಂತು ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವೇದೋಕ್ತವಾಗಿರತಕ್ಕಂತಹ ಸಂಸ್ಕಾರಗಳನ್ನ ಪಾಂಡವರು ತಗೊಂಡಿದ್ದಾರೆ. ಪಿತೃವೇಷ್ಮನಿ ತಂದೆಯಾಗಿರತಕ್ಕಂತಹ ಯಾವ ನಮ್ಮ ಪಾಂಡು ಮಹಾರಾಜರ ಮನೆಯಲ್ಲಿ ಒಳ್ಳೆ ಮಹಾಭೋಗ, ಶ್ರೇಷ್ಠವಾದಂತಹ ಭೋಗಗಳನ್ನ ಅನುಭವಿಸ್ತಾ ಅಲ್ಲಿ ಅವರ್ಧಂತ ಅಂದ್ರೆ ಅಭಿವೃದ್ಧಿ ಬಂದ್ರು, ಎಲ್ಲ ಮಕ್ಕಳು ಬೆಳೆದ್ರು. ಅವರು ಆಟ ಆಡ್ತಿರೋ ಕಾಲಕ್ಕೆ ಧಾರ್ತರಾಷ್ಟ್ರೈ ಸಹಿತಾಹ, ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ. ಹೇಗೆ? ಬಾಲಕ್ರೀಡಾಸು, ಬಾಲಕ್ರೀಡೆ, ಮಕ್ಕಳು ಆಟ ಆಡ್ತಾರಲ್ಲ, ಆಟ ಆಡುವಾಗ ಆ ಎಲ್ಲ ಆಟಗಳಲ್ಲಿ ಆ ದುರ್ಯೋಧನಾದಿ 100 ಮಂದಿ ಕೌರವರುಗಳಿಗಿಂತಲೂ ಈ ಪಾಂಡವರೇ ಅತ್ಯಂತ ಶ್ರೇಷ್ಠರಾಗಿ ಬರ್ತಾ ಇದ್ರಂತೆ. ಎಲ್ಲರಿಗಿಂತಲೂ ಇವರೇ ವಿಶಿಷ್ಟರಾಗಿ ಕಾಣ್ತಾ ಇದ್ರು. ಹೇಗೆ? ಜವೇ ಫಾಸ್ಟು, ಓಡೋದ್ರಲ್ಲಿ ಜವ. ಲಕ್ಷ್ಯಾಭಿಹರಣೆ, ಲಕ್ಷ್ಯ ಯಾವುದೋ ಒಂದು ಗುರಿ, ಅದನ್ನ ಅಭಿಹರಣ ಅಲ್ಲೊಂದಿರತ್ತೆ, ಫಾಸ್ಟ್ ಆಗಿ ಹೋಗಿ ಯಾರು ಬೇಗ ತರ್ತಾರೋ ಅವ್ರು ಗೆದ್ರು ಅನ್ನುವಂತೆ ಅದೊಂದು ಆಟ. ಅದರಲ್ಲಿ ಭೇದ್ಯೆ, ಈ ಪದಾರ್ಥವನ್ನ ಒಡೆದಾಕಬೇಕು, ಯಾರು ಹೊಡಿತಾರೋ ಅವರು ಶ್ರೇಷ್ಠರು. ಒಂದು ಯಾವುದು ಇಟ್ಟಿಗೆ ಹೊಡಿತಾರಲ್ಲ ಕರಾಟೆ ಗಿರಾಟೆ ಆಡುವ ಆತರ, ಯಾವ್ದಾದ್ರೆ ಒಂದು ಪದಾರ್ಥವನ್ನ ಹೊಡಿಬೇಕು ಅನ್ನುವ ವಿಷಯದಲ್ಲಿ ಪಾಂಸು ವಿಕರ್ಷಣೆ. ಪಾಂಸು ಅಂದ್ರೆ ಮಣ್ಣುಗಳನ್ನ ಮರಳುಗಳನ್ನ ಅವರ ಮೇಲೆ ಹಾಕಿ ಆ ವೇಗವನ್ನ ತೋರಿಸುವಂತಹ ವಿಷಯದಲ್ಲಿ ಎಲ್ಲದರಲ್ಲಿಯೂ ಕೂಡ ಭೀಮಸೇನ
ಎಲ್ಲ ದುರ್ಯೋಧನಾದಿಗಳನ್ನ ಸೋಲಿಸಿ ಬಿಡ್ತಾ ಇದ್ದ. ಪಾಪ ಎಲ್ಲ ಹರ್ಷದಿಂದ ಸಂತೋಷದಿಂದ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ದುರ್ಯೋಧನಾದಿಗಳು. ಆಟ ಆಡುವಾಗ ಇವನು ಏನ್ ಮಾಡ್ತಾ ಇದ್ದ? ಕಾಕನಿಲೀಯನ, ಶಾಸ್ತ್ರಗಳಲ್ಲಿ ಕಾಕನಿಲೀಯನವನ್ನ ಭೀಮ ಹಿಡ್ಕೊಂಡು ಬಿಡ್ತಾ ಇದ್ದ ಅಂತ ಬರುತ್ತೆ. ಅದೇನದು ಕಾಕನಿಲೀಯನ ಅಂತಂದ್ರೆ? ಭೀಮ ಅವರೆಲ್ಲರ ಕಾಕನಿಲೀಯನವನ್ನ ಹಿಡಿದು ಬಿಡ್ತಾ ಇದ್ದ ಅಂತ. ಅಲ್ಲಿ ಕಾಕನಿಲೀಯನ ಅಂತ ಹೇಳಿದ್ರೆ ಶಿಖಾ ಕಾಕನಿಲೀಯನಂ ಅಂತ ನಿಘಂಟುವಿನಲ್ಲಿ ಶಿಖೆಯನ್ನ ಕಾಕನಿಲೀಯನ ಅಂತ ಕರೀತಾರೆ. ಶಿಖಾ ಅಂತ ನಾವೇನ್ ಹೇಳ್ತೀವಿ, ಅಂಥ ಶಿಖೆಯನ್ನ ಕಾಕನಿಲೀಯನ ಅಂತ ಕರಿತಾ ಇದ್ದಾರೆ. ಶಿಖೆಯನ್ನ ಹಿಡ್ಕೊಳ್ಳೋದಂತೆ ಭೀಮ, ಅವರನ್ನ ಬೀಳಿಸ್ಬಿಡೋದು. ಶಿಖೆಯನ್ನ ಕೂದಲಿಗೆ ಗಂಟು ಶಿಖಾ ಅದನ್ನ ಹಿಡಿದು ಕೆಳಗೆ ಬೀಳಿಸ್ಬಿಡೋದು. ಕೆಳಗೆ ಬೀಳಿಸಿ ತತ್ ಪಾತೆ ಸತಿ, ಅವರು ಕೆಳಗೆ ಬೀಳ್ತಾ ಇದ್ದ ಹಾಗೆ ಅವರ ಕುತ್ತಿಗೆಯನ್ನ ಶಿರಸ್ಸು ಚ ನಿಗೃಹ್ಯ, ಶಿರಸ್ಸು ತಲೆ ಅದನ್ನ ಹಿಡ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥ ದುರ್ಯೋಧನಾದಿಗಳ ಜೊತೆಯಲ್ಲಿ ಯೋಧಯಾಮಾಸ, ಯುದ್ಧವನ್ನ ಮಾಡ್ತಾ ಇದ್ದನಂತೆ ಭೀಮಸೇನ. ಏನು ವೇಗ ನೋಡ್ರಿ ಭೀಮಸೇನ ದೇವರದ್ದು. ಶತಮೇಕೋತ್ತರಂ ತೇಷಾಂ ಕುಮಾರಾಣಾಂ ಮಹೌಜಸಾಂ ಏಕ ಏವ, 101 ಮಕ್ಕಳು. 101 ಯಾರಪ್ಪ ಇಲ್ಲಿ? 100 ಅಷ್ಟೇ ಅಲ್ವಾ ಅಂತಂದ್ರೆ 101ನೇ ಅವನ್ ಯುಯುತ್ಸು ಅಂತ ನಮಗೆಲ್ಲ ವಿಶೇಷವಾಗಿ ಗೊತ್ತಿದೆ, ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಯುಯುತ್ಸುವನ್ನೂ ಜೊತೆಗೆ ಇಟ್ಟುಕೊಂಡ್ರೆ 101 ಜನ ಮಹಾ ಸಮರ್ಥರಾಗಿರತಕ್ಕಂತಹ ಆ ದುರ್ಯೋಧನಾದಿಗಳನ್ನ ಭೀಮಸೇನವೊಬ್ಬನೇ ಕಷ್ಟ ಇಲ್ಲದ ಹಾಗೆ ಹೊಡೆದಾಕಿ ಬಿಡ್ತಾ ಇದ್ದಂತೆ. ಭೀಮಸೇನ ದೇವರ ಬಲ ಜಲೇಶು ಚ ನಿಗೃಹ್ಯೈನಾನ್ ವಿನಿಹತ್ಯ ಬಲಾದ್ ಬಲಿ ಚಕರ್ಷ ಕ್ರೋಶತೋ ಭೂಮೌ ಕೃಷ್ಟ ಜಾನುಶಿರೋರುಹಾನ್. ಏನು ಇದು ಕೇಳಲಿಕ್ಕೆ ಆನಂದ ಆಗತ್ತೆ. ಬಲಿ ಮಹಾಬಲಶಾಲಿಯಾಗಿರ್ತಕ್ಕಂಥ ಭೀಮಸೇನ ದೇವರು ನೀರಿನಲ್ಲಿ, ಗಂಗಾ ನದಿ ಹತ್ತಿರದಲ್ಲೇ ಇದೆ, ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ನೀರಲ್ಲಿ ಆಟ ಆಡುವಾಗ ಭೀಮ ಅವ್ರನ್ನ ಎಳ್ಕೊಂಡು ಹೋಗ್ಬಿಡನಂತೆ. ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಡೋದು ಅವ್ರನ್ನ. ಎಳ್ಕೊಂಡು ಹೋಗಿ ಕೃಷ್ಟ ಜಾನು ಶಿರೋರುಹ, ಕೃಷ್ಟ ಅಂತಂದ್ರೆ ಮಂಡಿ, ಜಾನು ಅದರ ಭಾಗ, ತೊಡೆಯ ಭಾಗ, ಮತ್ತೆ ಶಿರೋರುಹಾನ್ ಕೂದಲುಗಳು ಕಿರಿಚ್ಬೇಕು. ಅವರೆಲ್ಲ ಮಂಡಿ ತರ್ಚೋಗ್ಬೇಕು, ತಲೆ ಏಟಾಗ್ಬೇಕು, ತೊಡೆ ಎಲ್ಲ ಪರ್ಚೋಗ್ಬೇಕು, ಗಾಯಗಳಾಗಬೇಕು. ಅಲ್ಲಿ ತನಕ ಅವರೆಲ್ಲ ಕಿರ್ಚಾಡ್ತಾ ಇರ್ಬೇಕು. ಕಿರ್ಚಾಡಿ ಎಳ್ಕೊಂಡು ಹೋಗೋನಂತೆ ಭೀಮ ಅವ್ರನ್ನ ಭೂಮಿ ಮೇಲೆ. ತುಂಬಾ ನೋವಾಗೋದಂತವ್ರಿಗೆ, ಅಷ್ಟು ಆಟ. ದಶಬಾಲಾಂಜಲೆ ಕ್ರೀಡನ್ ಭುಜಾಭ್ಯಾಂ ಪರಿಗೃಹ್ಯ ಸಹ ಆಸ್ತೆ ಸ್ಮ ಸಲಿಲೆ ಮಗ್ನಃ ಪ್ರಮೃದ್ಧಂಶ್ಚ ವಿಮುಂಚತಿ. ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಎರಡು ಭುಜ ಭೀಮಸೇನ ದೇವರದ್ದು, 2 ತೋಳುಗಳ ಮಧ್ಯದಲ್ಲಿ 10 ಜನ ಕೌರವರನ್ನ ಹಿಡಿದು ನೀರೊಳಗೆ ಮುಳುಗಿ ಬಿಡ್ತಾ ಇದ್ದಂತೆ ಭೀಮ. ನೋಡ್ರಿ ಭೀಮಸೇನ ದೇವರ ಬಾಲಲೀಲೆ ಹೇಗಿದೆ. 2 ತೋಳುಗಳಲ್ಲಿ 10 ಜನ ಕೌರವರನ್ನ ಹಿಡ್ಕೊಂಡು, ಏನ್ ನಾವು ತೋಳಿರ್ಬೇಡ ಭೀಮಸೇನ ದೇವರದ್ದು ಭುಜಬಲ ಪರಾಕ್ರಮ ಇನ್ ಎಷ್ಟು ಅದ್ಭುತವಾದದ್ದು. ಚಿಂತನೆ ಮಾಡ್ರಿ ಭೀಮಸೇನ ದೇವರು ಹೇಗಿದ್ರು ಅಂತ. 2 ಭುಜಗಳ ಮಧ್ಯದಲ್ಲಿ 10 ಜನ ಕೌರವರನ್ನ ಹಿಡಿದು ಗಂಗೆಯಲ್ಲಿ ಮುಳುಗಿಬಿಟ್ರೆ ಹೇಳ್ತಾನೆ ಇರ್ಲಿಲ್ಲ. ಅವ್ರು ಬಹಳ ಪ್ರಾಣ ಇನ್ನೇನು ಹೊರಟೋಗತ್ತೆ ಅನ್ನೋ ಸಂದರ್ಭದಲ್ಲಿ ಮೇಲೆದ್ದು ಬಿಡೋದು. ಇದು ಭೀಮನ ಆಟ. ಫಲಾನಿ ವೃಕ್ಷಮಾರುಹ್ಯ ಪ್ರಚಿನ್ವಂತಿ ಚಯೇ ತದಾ ಪಾದ ಪ್ರಕಾರೇಣ ಭೀಮಃ ಕಂಪಯತೆ ದ್ರುಮಂ ಪ್ರಹಾರಾಭಿಹತಾಶ್ಚಾಪಿ ದ್ರುಮಾದ್ವ್ಯಾಘೂರ್ಣಿತಾತ್ ತತಃ ಸಫಲಾಃ ಪ್ರಪತಂತಿ ಸ್ಮ ದ್ರುಮಾ ಸ್ರಸ್ತಾಃ ಕುಮಾರಕಾಃ. ಪಾಪ ಹಣ್ಣು, ಮರದಲ್ಲಿ ಹಣ್ಣು ತುಂಬಿ ಬಿಟ್ಟಿದೆ. ಆ ಹಣ್ಣು ತುಂಬಿದ ಮರವನ್ನ ಹತ್ತಿ ಹಣ್ಣು ಕೀಳೋಣ ಅಂತ ಈ ಕೌರವರೆಲ್ಲ ಹತ್ತಿದ್ರೆ ಭೀಮ ಏನ್ ಮಾಡ್ತಾನೆ, ಕಾಲಲ್ಲಿ ಒಂದ್ಸಲ ಜೋರಾಗಿ ಒದಿತಾನಂತೆ ಮರಕ್ಕೆ.
ಮರ ಕಂಪಯತೆ, ಮರ ಅಲ್ಲಾಡಿ ಬಿಡ್ತಾ ಇತ್ತು ಭೀಮ ಪಾದದಿಂದ ಒದ್ದಾಗ. ಹಣ್ಣು ಬೀಳ್ತಾ ಇತ್ತು, ಆ ಹಣ್ಣುಗಳ ಜೊತೆಯಲ್ಲಿ ಅಲ್ಲಿ ಹತ್ತಿದ್ದಂತಹ ಮಕ್ಕಳುಗಳು ಬಿದ್ದು ಹೋಗ್ತಾ ಇತ್ತು. ಸುಮ್ಮನೆ ಕಾಲಲ್ಲಿ ಮರಕ್ಕೆ ಒದ್ರೆ ಸಾಕು, ಯಾಕಯ್ಯ ಹತ್ಬೇಕು, ಹತ್ತಿದಿರಲ್ವಾ ನೀವು ಬೀಳ್ರಿ, ಜೊತೆ ಹಣ್ಣನ್ನು ಇಟ್ಟುಕೊಂಡು ಬಿದ್ದೋಗ್ರಿ ನೀವು ಅಂತ ಬೀಳಿಸ್ಬಿಡ್ತಾ ಇದ್ನಂತೆ ಭೀಮ. ನತೇನ ಯುದ್ಧೆ ನಜವೇ ಯೋಗ್ಯಾಸುನ ಕದಾಚನ ಕುಮಾರ ಉತ್ತರಂಚಕ್ರುಹು ಸ್ಪರ್ಧಮಾನ ಮೃಕೋದರಂ. ಪಾಪ ಭೀಮಸೇನನ ಜೊತೆಯಲ್ಲಿ ಯಾರಿಗೂ ಕೂಡ ಕಾಂಪಿಟೇಷನ್ ನಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಾ ಇರ್ಲಿಲ್ಲ. ನಿಯುದ್ಧೇ, ನಿಯುದ್ಧ ಅಂತಂದ್ರೆ ಇಬ್ಬರು ಸೇರಿ ಹೊಡೆದಾಡುವುದು, ಅದನ್ನ ಕುಸ್ತಿ ಅಂತ ಕರೀತಾರೆ. ಜಟ್ಟಿ ಕಾಳಗ ಅಂತ. ಅದು ಜವ, ಜವ ಅಂದ್ರೆ ವೇಗ ಓಡುವುದರಲ್ಲಿ ಭೀಮಸೇನ ದೇವರ ಜೊತೆಯಲ್ಲಿ ಮಾತಾಡ್ತಿದ್ರಷ್ಟೇ. ಪ್ರತ್ಯುತ್ತರ ಮಾತ್ರಂ ಚಕ್ರುಹು ನತು ಪ್ರತಿಕ್ರಿಯಾಮಿತ್ಯರ್ಥ. ಆದ್ರೂ ಬರೀತಾರೆ, ಬಾಯಲ್ಲಿ ಮಾತಾಡ್ತಾ ಇದ್ರು ಬಿಟ್ರೆ ಅವನೇ ಕಾಂಪಿಟೇಷನ್ ಕೊಡ್ಲಿಕ್ಕೆ ಇವ್ರಿಗೆ ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗೆ ಭೀಮ ಎಲ್ಲರನ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡು ಮಹಾ ಸಮರ್ಥನಾಗಿ ಮೆರಿತಾ ಇದ್ದಾನೆ ಮಹಾನುಭಾವ. ನಿರ್ಣಯದಲ್ಲೂ ಕೂಡ ಶ್ರೀಮದಾಚಾರ್ಯರು ಇದೇ ಪ್ರಕಾರವಾಗಿ ಹೇಳ್ತಾರೆ. ಸರಿ, ಭೀಮಸೇನ ದೇವರಿಗೆ ಎಲ್ಲಿಂದ ಬಂತು ಈ ಸಾಮರ್ಥ್ಯ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ವಿಷ್ಣೋತ್ಸು ಪೂರ್ಣ ಸದನುಗ್ರಹತಃ ಸುನಿತ್ಯಾತ್. ನಿತ್ಯದಲ್ಲಿಯೂ ಪರಮಾತ್ಮನ ಪರಮಾನುಗ್ರಹ ಭೀಮಸೇನ ದೇವರ ಮೇಲೆ ಇರೋದ್ರಿಂದ ಭೀಮಸೇನ ದೇವರು ಯಾವಾಗಲೂ ವಿಜಯಿಗಳೇ. ಭೀಮಸೇನ ದೇವರಿಗೆ ಸೋಲು ಅಂತನ್ನುವುದು ಯಾವ ಕಾಲಕ್ಕೂ ಇಲ್ಲ. ಯಾಕೆ ಈ ತರ ಭೀಮಸೇನ ದೇವರು ಮಾಡ್ತಾ ಇದ್ರು? ಯಾಕೆ? ಮಹಾಭಾರತ ಹೇಳತ್ತಿಲ್ಲಿ, ಏಕಸ್ಸಧಾರ್ಥ ರಾಷ್ಟ್ರಾಣಾಂ ಸ್ಪರ್ಧಮಾನೋ ಮೃಕೋದರ ಅಪ್ರಿಯೇ ಅತಿಷ್ಠದತ್ಯರ್ಥಂ ಬಾಲ್ಯಾನ್ ನದ್ರೋಹ ಚೇತಸಾ. ಸರಿ, ದುರ್ಯೋಧನಾದಿ 101 ಮಕ್ಕಳ ಜೊತೆಯಲ್ಲಿ ಭೀಮನೊಬ್ಬನೇ ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದ. ಅವ್ರಿಗೆ ಇಷ್ಟ ಇಲ್ದೇ ಇರೋ ಕೆಲಸ ಮಾಡ್ತಾ ಇದ್ದ. ಯಾಕೆ ಅಂತಂದ್ರೆ ಬಾಲ್ಯಾತ್, ಹುಡುಗು ಬುದ್ಧಿಯಿಂದ, ಬಾಲ್ಯ ಭಾವದಿಂದ ಹಾಗೆ ಮಾಡ್ತಾ ಇದ್ದ ಬಿಟ್ರೆ ನ ದ್ರೋಹ ಚೇತಸ, ದ್ರೋಹ ಮಾಡಬೇಕು ಎನ್ನುವಂತಹ ಬುದ್ಧಿ ಭೀಮಸೇನ ದೇವರಿಗೆ ಇಲ್ಲೇ ಇರ್ಲಿಲ್ವಂತೆ. ದ್ರೋಹ ಮಾಡ್ಬೇಕು ಅನ್ನೋ ಬುದ್ಧಿ ಇರ್ಲಿಲ್ಲ. ಸುಮ್ಮನೆ ಆಟ ಆಡ್ತಾ ಇದ್ದೀವಲ್ಲ ಅಂತ ಭೀಮ ಹಾಗೆ ಮಾಡ್ತಾ ಇದ್ದ ಬಿಟ್ರೆ ದ್ರೋಹ ಮಾಡಬೇಕು ಅನ್ನುವುದು ಯಾವುದು ಭೀಮಸೇನ ದೇವರಿಗೆ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಯಾಕೆ ಹೀಗೆ ಮಾಡಿದ ಭೀಮ ಅಂತಂದ್ರೆ, ದ್ವೇಷಂ ಹೃದಯ ನಹಿ ಹರೌ ತಮಸಿ ಪ್ರವೇಶ ಪ್ರಾಣೇ ಚತೇನ ಜಗತಿ ಮನುತೌ ಪ್ರಪನ್ನೌ ತತ್ಕಾರಣಾನ್ಯ ಕುರುತಾಂ ಪರಮೌ ಕರಾಂಸಿ ದೇವದ್ವಿಷಾಂ ಸತತ ವಿಸ್ತೃತ ಸಾಧು ಪೌಂಸ್ಯೌ. ಈಗ ದುರ್ಯೋಧನಾದಿಗಳ ತಾಮಸಿಗಳು, ಅವರು ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ಬೇಕು. ಅವರು ತಮಸ್ಸಿಗೆ ಹೋಗಿ ಬೀಳ್ಬೇಕು ಅಂತಂದ್ರೆ ಹರಿವಾಯುಗಳ ದ್ವೇಷವನ್ನ ಮಾಡಬೇಕು. ಆದ್ದರಿಂದ ಭೀಮ ಹೀಗೆ ಅವರನ್ನು ಸೋಲಿಸ್ತಾ ಇದ್ರೆ ಭೀಮನ ಮೇಲೆ ದ್ವೇಷ ಜಾಸ್ತಿ ಆಗತ್ತೆ. ನಾಳೆ ಕೃಷ್ಣ ಬಂದು ಸೇರ್ಕೊಂತಾನೆ, ಕೃಷ್ಣನ ಮೇಲೂ ದ್ವೇಷ. ಹರಿವಾಯುಗಳ ದ್ವೇಷ ಅವರಿಂದ ಆಗಬೇಕು. ಯಾಕೆಂದ್ರೆ ಅವು ಯಾರ್ಯಾರಿಗೆ ಏನೇನ್ ಸಾಧನೆ ಆಗಬೇಕೋ ಆ ಸಾಧನೆ ಆದಾಗ ಮಾತ್ರ ಹುಟ್ಟಿದ್ದಕ್ಕೆ ಸಾರ್ಥಕ, ಇಲ್ಲ ಅಂದ್ರೆ ಇಲ್ಲ. ಪಾಂಡುವಿನ ಚರಿತ್ರೆಯಲ್ಲಿ ನಾವು ಕೇಳಿದ್ದೇವೆ. ಆದ್ದರಿಂದ ಇಲ್ಲಿ ಅವರೆಲ್ಲ ಬಂದಿರೋಂಥದ್ದು ಹರಿವಾಯುಗಳ ದ್ವೇಷ ಮಾಡಿ ತಮಸ್ಸಿಗೆ ಹೋಗ್ಬೇಕು ಅಂತ. ಆದ ತಮಸ್ಸಾಧನೆನೇ ಆಗಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಆದ್ದರಿಂದ ಅವರ ದ್ವೇಷ ಜಾಸ್ತಿ ಆಗ್ಬೇಕು. ಭೀಮಸೇನ ದೇವರ ಮೇಲೆ ಅವರು ಅಪಾರವಾದಂತಹ ದ್ವೇಷವನ್ನು ಮಾಡಬೇಕು. ಆ ದ್ವೇಷ ಹರಿದ್ವೇಷದಲ್ಲಿ ಪರ್ಯವಸಾನವಾಗಬೇಕು. ಇವರಿಬ್ಬರು ದ್ವೇಷವನ್ನು ಮಾಡಿ ಬಿಡಬೇಕು. ಅದಕ್ಕಾಗಿ ಭೀಮಸೇನ ದೇವರು ಬಂದೆ ಎಲ್ಲ ಆಯ್ತಲ್ಲ, ಏನೇ ಮಾಡಿದ್ರು ಭೀಮನನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಆಗೋಯ್ತಲ್ಲ. ಆಗೇನಾಯ್ತು, ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೆ ರಹಸ್ಯವಾಗಿ.
ತಥೋ ಬಲಮಭಿಖ್ಯಾತಂ ಧರ್ತರಾಷ್ಟ್ರಃ ಪ್ರತಾಪವಾನ್ ಭೀಮಸ್ಯ ಭೀಮಸೇನಸ್ಯ ತಜ್ಞಾತ್ವಾ ದುಷ್ಟ ಭಾವಮದರ್ಶಯತ್. ದುರ್ಯೋಧನ ಭೀಮಸೇನ ದೇವರ ಈ ಬಲವನ್ನು ನೋಡಿಬಿಟ್ಟ. ಆ ಬಲ ನೋಡ್ತಾ ಇದ್ದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದುಷ್ಟ ಭಾವ, ಅವನ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನ, ದ್ವೇಷವನ್ನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ತಸ್ಯ ಧರ್ಮಾದಪೇತಸ್ಯ ಪಾಪಾನಿ ಪರಿಪಶ್ಯತಃ ಮೋಹಾದೈಶ್ವರ್ಯ ಭಾವಾಚ್ಚ ಪಾಪ ಮತಿರಜಾಯತ. ಧರ್ಮಾದಪೇತಸ್ಯ, ಸ್ವಾಭಾವಿಕವಾಗಿಯೇ ಧರ್ಮದಿಂದ ದೂರ ಇರತಕ್ಕಂಥವನು ದುರ್ಯೋಧನ. ಸ್ವಭಾವ ಅವನದ್ದು ಅಧರ್ಮ ಕಲಿ ಅಲ್ವಾ ಅವನು. ಅವನಿಗೆ ಪಾಪದ ಮೇಲೆ ಹೆದರಿಕೆ ಇಲ್ಲ. ಅಯ್ಯೋ ಪಾಪ, ಪಾಪಕ್ಕೆ ಒಂದು ಕೆಟ್ಟ ಫಲ ಇದೆ, ಯಾವ ಭಯವೂ ಇಲ್ಲ ಪಾಪದ ಮೇಲೆ. ಐಶ್ವರ್ಯದ ಮದ ಏನ್ ಮಾಡಿಬಿಟ್ಟಿದೆ ಅವನಿಗೆ, ಕೆಟ್ಟ ಬುದ್ಧಿಯನ್ನ ಉಂಟು ಮಾಡಿಬಿಡ್ತು. ಏನ್ ಮಾಡ್ತಾನೆ, ಅಯಂ ಬಲವತಾಂ ಶ್ರೇಷ್ಠ ಕುಂತಿ ಪುತ್ರೋ ವೃಕೋದರ ಮಧ್ಯಮ ಪಾಂಡು ಪುತ್ರಾಣಾಂ ನಿಕೃತ್ಯ ವಿನಿಹನ್ಯತಾಂ ಅಥ ತಸ್ಮಾದವರಜಂ ಜ್ಯೇಷ್ಠಂ ಚೈವ ಯುಧಿಷ್ಠಿರಂ ಪ್ರಸಹ್ಯ ಬಂಧನೆ ಬದ್ಧ್ವಾ ಪ್ರಶಾಸಿಷ್ಯೆ ವಸುಂಧರಾಂ ಏವಂ ಸ ನಿಶ್ಚಯಂ ಪಾಪಂ ಕೃತ್ವಾ ದುರ್ಯೋಧನಸ್ತದಾ ನಿತ್ಯಮೇವಾಂತರಂ ಪ್ರೇಕ್ಷನ್ ಭೀಮಸ್ಯಾಸೀನ್ ಮಹಾತ್ಮನಃ. ಏನ್ ಮಾಡ್ತಾನೆ ಅವನು, ಮೀಟಿಂಗ್ ಮಾಡ್ತಾನೆ. ಆ ಮೀಟಿಂಗ್ ಏನಾಯ್ತು ಅಂತ ಅನ್ನೋದನ್ನ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಯಾರ್ಯಾರು ದೇವತೆಗಳ ಅಂಶರಿದ್ದಾರೋ ಆ ರಾಜಕುಮಾರರೆಲ್ಲರಿಗೂ ಕೂಡ ಭೀಮಸೇನ ದೇವರ ಮೇಲೆ ಪ್ರೀತಿ ಜಾಸ್ತಿ ಆಯ್ತಂತೆ. ಅಂದ್ರೆ ದೇವಾಂಶರಾಗಿರ್ತಕ್ಕಂತಹ ರಾಜಕುಮಾರರುಗಳಿಗೆ ಮಾತ್ರ ಭೀಮಸೇನ ದೇವರ ಮೇಲೆ ಪ್ರೀತಿ. ಅಂತಹವ್ರನ್ನ ದೂರ ಮಾಡಿಬಿಟ್ಟ. ಅಂದ್ರೆ ಯಾರು ಭೀಮಸೇನ ಫೇವರ್ ಮಾಡ್ತಾ ಇದ್ರೋ ಅವರೆಲ್ಲ ದೇವಾಂಶರು ಅಂತ ಸ್ಪಷ್ಟ ಆಗ್ತಿತ್ತಲ್ವಾ, ಅವ್ರನ್ನ ದೂರ ಮಾಡ್ತಾ ಇದ್ದ. ಯಾರು, ಈ ಅಯೋಗ್ಯ ದುರ್ಯೋಧನ. ಅದೇ ಕ್ಷತ್ರಿಯರಾಗಿ ಹುಟ್ಟಿರತಕ್ಕ ದೈತ್ಯರು ಭೀಮನ ದ್ವೇಷ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಂದು ಪಾರ್ಟಿ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾರೆ. ಭೀಮ ಒಬ್ಬ ಸತ್ತು ಹೋದರೆ ಎಲ್ಲ ಸತ್ತಾಗೆ ಲೆಕ್ಕ. ಆದ್ದರಿಂದ ನಾವು ಮಹಾಬಲಶಾಲಿಯಾಗಿರ್ತಕ್ಕಂತಹ ಯಾವ ಈ ಭೀಮಸೇನನನ್ನ ಬಲದಿಂದ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಇವನನ್ನ ಮೋಸ ಮಾಡಿ ಕೊಲ್ಲಬೇಕು. ಭೀಮ ಒಬ್ಬ ಸತ್ತ ಅಂತಂದ್ರೆ ಮಧ್ಯಮ ಪಾಂಡವನಾಗಿರ್ತಕ್ಕ ಅರ್ಜುನ, ಅವರ ಅಣ್ಣನಾಗಿರ್ತಕ್ಕ ಧರ್ಮರಾಜ ಇಬ್ಬರೂ ನನ್ನ ಕಂಟ್ರೋಲಿಗೆ ಬರ್ತಾರೆ. ಅವರಿಬ್ಬರನ್ನ ನನ್ನ ಕಂಟ್ರೋಲಿಗೆ ತಗೊಂಡು ಇಡೀ ಭೂಮಿಯನ್ನ ನಾನು ಆಳ್ವಿಕೆ ಮಾಡ್ತೇನೆ, ನಾನು ರಾಜನಾಗ್ತೇನೆ. ಎಂಥ ದುಷ್ಟ ಭಾವನೆ ದುರ್ಯೋಧನನದ್ದು. ಈ ಪ್ರಕಾರವಾಗಿ ಮಹಾಪಾಪಿಷ್ಠನಾಗಿರ್ತಕ್ಕ ದುರ್ಯೋಧನ ನಿರ್ಣಯವನ್ನ ಮಾಡಿಕೊಂಡು ಮಹಾನುಭಾವರಾಗಿರ್ತಕ್ಕ ಭೀಮಸೇನ ದೇವರ ಮೇಲೆ ದ್ವೇಷವನ್ನ ಮಾಡ್ತಾ, ಒಳ್ಳೆ ಸಮಯ ಯಾವಾಗ ಬರುತ್ತೆ, ಒಳ್ಳೆ ಸಮಯ ಯಾವಾಗ ಬರುತ್ತೆ ಅಂತ ಆಲೋಚನೆ ಮಾಡ್ತಾ 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 ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಯಾವಾಗ ಭೀಮಸೇನನ ಮೇಲೆ ನಾವು ಸೇಡು ತೀರಿಸ್ಕೊಳ್ಬೇಕು ಅನ್ನುವ ಭಾವನೆಯಿಂದ ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ ಇವರೆಲ್ಲ. ಇದೇ ಸಂದರ್ಭದಲ್ಲಿಯೇ ತಥೋ ಜಲವಿಹಾರಾರ್ಥಂ ಕಾರಯಾಮಾಸ ಭಾರತ ಚೇಲಕಂ ಬಲವೇಶ್ಮಾನಿ ವಿಚಿತ್ರಾಣಿ ಮಹಾಂತಿ ಚ ಪ್ರಮಾಣಕೋಟ್ಯಾಂ ತದ್ದೇಶಂ ಸ್ಥಳಂ ಕಿಂಚಿದುಪೇತ್ಯ ಚ ಕ್ರೀಡಾವಸಾನೆ ಸರ್ವೇ ಚ ಶುಚಿವಸ್ತ್ರಾಃ ಸ್ವಲಂಕೃತಾಃ ಸರ್ವಕಾಮ ಸಮೃದ್ಧಂ ತದನ್ನಂ ಬುಭುಜಿರೆ ಶನೈಃ ದಿವಸಾಂತೆ ಪರಿಶ್ರಾಂತಾ ವಿಹೃತ್ಯ ಚ ಕುರುದ್ವಹಾಃ ವಿಹಾರಾವಸಥೇಷ್ವೇವ ವೀರಾವಾಸಮರೋಚಯನ್ ಸ್ವಿನ್ನಸ್ತು ಬಲವಾನ್ ಭೀಮಃ ವ್ಯಾಯಾಮಾಭ್ಯಧಿಕಸ್ತದಾ ವಾಹಯಿತ್ವಾ ಕುಮಾರಾನ್ ಸ್ಥಾಂಜಲ ಕ್ರೀಡಾಗತಾನ್ ವಿಭುಃ ಪ್ರಮಾಣಕೋಟ್ಯಾಂ ವಾಸಾರ್ಥಂ ಸುಶ್ವಾಪಾರುಹ್ಯ ತತ್ಸ್ಥಲಂ ಶೀತಂ ವಾಸಂ ಸಮಾಸಾದ್ಯ ಕ್ರಾಂತೋ ಮದ ವಿಮೋಹಿತಃ ನಿಶ್ಚೇಷ್ಟಃ ಪಾಂಡವೋ ರಾಜನ್ ಸುಶ್ವಾಪ ಮೃತಕಲ್ಪವತ್. ಏನಾಗಿದೆ ಇಲ್ಲಿ,
ಹೇಳದ್ನಲ್ಲ, ಕಾಲ ವೆಯ್ಟ್ ಮಾಡ್ತಾ ಇದ್ರು ಭೀಮನ್ನ ಕೊಂದು ಬಿಡ್ಬೇಕು ಅಂತ. ದುರ್ಯೋಧನ ಒಂದು ಪ್ಲಾನ್ ಮಾಡ್ದ, ಜಲವಿಹಾರ ಅಂತ. ಗಂಗಾ ನದಿಯಲ್ಲಿ ಆಟ ಆಡೋಣ ಹೋಗಿ. ಅಲ್ಲೇ ಗಂಗೆಯಲ್ಲಿ ದೊಡ್ಡ ಆಳದ ಒಂದು ಜಾಗ, ಅದನ್ನ ಪ್ರಮಾಣ ಕೋಟಿ ಅಂತ ಕರೆ. ತುಂಬಾ ಆಳದ ಜಾಗ, ತುಂಬಾ ಡೆಪ್ತ್ ಅದರಲ್ಲಿ, ಬಿದ್ರೆ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಕೋಟಿ ಅಂತ ಕರೀತಾರೆ. ಆ ಪ್ರಮಾಣ ಕೋಟಿ ಎಂಬತಕ್ಕಂತ ಗಂಗಾ ತೀರದ ಒಂದು ಪ್ರದೇಶದಲ್ಲಿ ಹತ್ತಿರದಲ್ಲೇ ಒಳ್ಳೆಯ ಮನೆಗಳ ನಿರ್ಮಾಣ, ಟೆಂಟ್ ಹೌಸ್, ಡೇರೆಗಳನ್ನ ಹಾಕಿ ಮನೆಗಳ ನಿರ್ಮಾಣ ಮಾಡಿಸಿದ್ದಾರೆ. ಒಳ್ಳೆ ಕೂಡ್ಲಿಕ್ಕೆ, ಆಟ ಆಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇಲ್ಲಿ ಎಲ್ಲ ಮಕ್ಕಳೆಲ್ಲ ಬಂದು ನೀರಲ್ಲಿ ಆಟ ಆಡ್ತಾರೆ. ಕೆಲವರು ಆಟ ಎಲ್ಲ ಆಡಿ ಮೇಲೆದ್ದು ಬಂದು ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಚೆನ್ನಾಗಿ ಭಕ್ಷ್ಯ ಭೋಜ್ಯಗಳಿದೆಯಲ್ಲ ಎಲ್ಲ ತಿಂತಾ ಇದ್ದಾರೆ. ಈ ಪ್ರಕಾರವಾಗಿ ಸೂರ್ಯ ಮುಳುಗೋ ತನಕ, ಕತ್ತಲಾಗೋ ತನಕ ನೀರಲ್ಲಿ ಆಟ ಆಡಿ 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 ಸುಸ್ತಾಗಿರ್ತಕ್ಕ ಮಕ್ಕಳೆಲ್ಲ ಅಲ್ಲಿಯೇ ರಾತ್ರಿ ಮಲಗ್ ಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಟೆಂಟ್ ಹೌಸ್ ಮಾಡಿದ್ರಲ್ಲ, ಅಲ್ಲೇ ಮಲಗ್ ಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಭೀಮಸೇನ ಒಳ್ಳೆಯ ವ್ಯಾಯಾಮ ಅಂದ್ರೆ ಗೊತ್ತಿಲ್ಲ, ಎಕ್ಸಸೈಸ್, ವ್ಯಾಯಾಮಗಳನ್ನೆಲ್ಲ ಮಾಡಿದ್ದಾನೆ. ಸ್ವಿನ್ನಹ ಬೆವರು ಸೋರ್ತಾ ಇದೆ ಅವನ ಮೈಯಿಂದ. ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಎಲ್ಲ. ಎಳಕ್ ತಂದ ಅವ್ರನ್ನ, ಆ ದಡಕ್ ತಂದ, ಹಾಗೆ ಎಳ್ಕೊಂಡ್ ಬಂದು ದಡದಲ್ಲಿ ಬಿಸಾಕಿ, ಹತ್ತಿರದಲ್ಲೇ ಆ ಪ್ರಮಾಣ ಕೋಟಿ ಹತ್ತಿರದಲ್ಲಿ ವಾಸ ಮಾಡ್ಬೇಕು ಅಂತ ಟೆಂಟ್ ಹೌಸ್ ಕಟ್ಟಿದ್ರಲ್ಲ ರಾತ್ರಿ ಮಲಗಬೇಕು ಅಂತ, ಅಲ್ಲಿ ಮಲಗಿಬಿಟ್ಟ ಭೀಮ. ಆಯಾಸ ಆಗಿದೆ ಅವನಿಗೆ, ಮಲಗಿಬಿಟ್ಟ. ಒಳ್ಳೆ ತಣ್ಣಗಿದೆ ಅಲ್ಲಿ ವಾತಾವರಣ, ತುಂಬಾ ಚೆನ್ನಾಗಿದೆ. ಅಂತಹ ಮನೆಗೆ ಹೋದ. ತಂಪಾದ ಗಾಳಿ ಬರಬೇಕು, ಆ ಜಾಗವನ್ನ ಆಯ್ಕೆ ಮಾಡಿಕೊಂಡ ಭೀಮಸೇನ ದೇವರು ಅಲ್ಲಿ ಹೋಗಿದ್ದಾರೆ. ಆಯಾಸ ಆಗಿದೆ. ಮದ ವಿಮೋಹಿತ, ಭೀಮಸೇನ ದೇವರಿಗೆ ಯಾವ ಮದವೂ ಇಲ್ಲ. ಆದ್ರೂ ಕೂಡ ಇಲ್ಲಿ ಹೇಳ್ತಾರೆ, ಮದ ಆಗಿದ ಅಂತಿಲ್ಲ. ಆ ಅಸುರರಿಂದ ಕೆಟ್ಟ ಕೆಲಸವನ್ನ ಮಾಡಿಸಿ ಅವರ ಪಾಪ ತುಂಬಿಸ್ಬೇಕಲ್ಲ, ಅದಕ್ಕೆ ಮದ ವಿಮೋಹಿತನಾದಂತೆ ಸತ್ತವನಂತೆ ಭೀಮಸೇನ ಆಯಾಸಗೊಂಡವನಂತೆ ನಾಟಕ ಮಾಡ್ತಾ ಅಲ್ಲಿ ಮಲಗಿಬಿಟ್ಟಿದ್ದಾನೆ. ಮಲಗಿಬಿಟ್ಟ. ಮುಂದೇನಾಯ್ತು? ತಥೋ ಬದ್ಧ್ವಾ ಲತಾಪಾಶೈರ್ಭೀಮಂ ದುರ್ಯೋಧನ ಶನೈಃ ಪ್ರಮಾಣ ಕೋಟ್ಯಾಂ ತಂ ಸುಪ್ತಂ ಗಂಗಾಯಾಂ ಬಲಿನಾಂ ವರಂ ಭೀಮಸೇನಂ ತದಾ ರಾಜನ್ ಬದ್ಧ್ವಾ ಪ್ರಾಕ್ಷೇಪಯಜ್ಜಲೇ. ಅಲ್ಲೇ ಹತ್ತಿರದಲ್ಲೇ ಇತ್ತಲ್ಲ ಲತಾಪಾಶೈಹಿ, ಪಾಪ ಅಲ್ಲೇ ಪಾಶಗಳೆಲ್ಲ ಇದ್ದುವು, ಬಳ್ಳಿ ಗಿಳ್ಳಿ ಎಲ್ಲ ಇತ್ತು, ಕಬ್ಬಿಣದ ಸರಪಳಿ ಎಲ್ಲ ಇತ್ತು. ಎಲ್ಲದ್ರಿಂದ ಕಟ್ಟಿಬಿಟ್ರು ಭೀಮನ್ನ. ಕಟ್ಟಿ ಪ್ರಮಾಣ ಕೋಟಿಗೆ ಬಿಸಾಕ್ಬಿಟ್ರು. ಎಂಥ ದುಷ್ಟರು ನೋಡಿ ವಾಯುದೇವರನ್ನ. ಮುಂದೇನಾಯ್ತು? ತತಃ ಪ್ರಬುದ್ಧ ಕೌಂತೆಯ ಸರ್ವಾನ್ ಸಂಚಿದ್ಯ ಬಂಧನಾನ್ ಉದತಿಷ್ಠಜ್ಜಲಾದ್ ಭೂಯೋ ಭೀಮಃ ಪ್ರಹರತಾಂಬರಃ ಸಮಾಸಾದ್ಯ ತತಃ ಕಾಂಶ್ಚಿನ್ಮಮರ್ದ ಚ ಶಿರಾಂಸಿ ಚ ಶಿರೋಭಿಶಿರಸಾ ವೀರಃ ಕೃತವಾನ್ ಯುದ್ಧಮದ್ಭುತಂ ಸ ವಿಮುಕ್ತೋ ಮಹಾತೇಜಾನಾಜ್ಞಾಸೀತ್ತೇನ ತತ್ಕೃತಂ ಪುನರ್ನಿದ್ರಾವಶಂ ನೀತಃ ತತ್ರೈವ ಪ್ರಸ್ವತದ್ಬಲಿ. ಮಲಗಿದ್ದಾನೆ, ಎಲ್ಲ ಕಬ್ಬಿಣದ ಸರಪಳಿ ಎಲ್ಲ ಕಟ್ಟಿ, ಚೈನ್ ಎಲ್ಲ ಕಟ್ಟಿ ಅವನನ್ನ ಪ್ರಮಾಣ ಕೋಟಿಗೆ ಬಿಸಾಡಿಬಿಟ್ರು. ಬಿದ್ದ. ಎಚ್ಚರ ಆಯ್ತು ಭೀಮನಿಗೆ, ಇದೇ ನೀರಲ್ಲಿ ಬಿದ್ದಿದ್ದೀನಲ್ಲ ಅಂತ ಹೇಳಿ ಎಲ್ಲ ಅವ್ರು ಕಟ್ಟಿದ್ರಲ್ಲ ಚೈನ್ಗಿನೆಲ್ಲ ಬಿಡಿಸ್ಕೊಂಡ ನಿಧಾನವಾಗಿ ಮೇಲೆದ್ದು ಬಂದ ನದಿಯಿಂದ, ಪ್ರಮಾಣ ಕೋಟಿಯಿಂದ ಎದ್ದು ಬಂದು ಅಲ್ಲಿ ಯಾರಿದ್ರು ಕೌರವರು ಅವ್ರನ್ನೆಲ್ಲ ಹಿಡ್ಕೊಂಡು ಇವನ ತಲೆಯಿಂದ ಅವರ ತಲೆಗೆ ಜೋರ ಹೊಡಿತಾ ಇದ್ದಾನೆ. ತಲೆಯಿಂದ ತಲೆ ಹೊಡಿತಾ ಇದ್ದಾನೆ. ಒಳ್ಳೆ ಯುದ್ಧ ಅದ್ಭುತಂ ಅಂತಾರೆ ಇಲ್ಲಿ. ಅದ್ಭುತವಾಗಿರ್ತಕ್ಕ ಯುದ್ಧವನ್ನ ಮಾಡಿಬಿಟ್ಟ ಭೀಮಸೇನ. ತಲೆಯಿಂದ ಅವರ ತಲೆಗಳಿಗೆ ಜೋರಾಗಿ ಹೊಡೆಯೋದು. ನೆನೆಸ್ಕೊಂಡ್ರೆ ಚೆನ್ನಾಗಿದೆ. ಭೀಮಸೇನ ದೇವರ ಲೀಲಾ ಅಪಾರವಾದದ್ದು. ಆಯ್ತು, ಗಂಗೆಯಿಂದ ಮೇಲೆದ್ದು ಬಂದ. ಯಾರು ಬಿಸಾಯಿ ಯುದ್ಧ ಮಾಡಿದ, ತಲೆಯಿಂದ ತಲೆ ಹೊಡೆದ, ಅವ್ರನ್ನೆಲ್ಲ ದೂರ ಓಡಿಸಿಬಿಟ್ಟ. ಓಡಿಸಿದ ಮೇಲೆ ಮುಂದೇನಾಯ್ತು? ನನ್ನನ್ನು ಯಾರು ನದಿಗ್ ಬಿಸಾಕಿದ್ರೋ ಗೊತ್ತಿಲ್ಲ,
ಭೀಮಸೇನ ದೇವರಿಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗತ್ತಾ? ನಾಟಕ ಮಾಡಿದ, ಮತ್ತೆ ಮಲಗಿಬಿಟ್ಟ ಅಲ್ಲಿ. ಮತ್ತೆ ಮಲಗಿದ ಭೀಮ. ಏನಾಯ್ತು? ಅಥ ರಾತ್ರ್ಯಾಂ ವ್ಯತೀತಾಯ ಮುತ್ಥಸ್ತು ಗುರು ಪಾಂಡವಾಃ ದುರ್ಯೋಧನಸ್ತು ಕೌಂತೇಯಂ ದೃಷ್ಟ್ವಾ ನಿರ್ವೇದಮಭ್ಯಗಾ ಸುಪ್ತಂ ಚಾಪಿ ಪುನಃ ಸರ್ಪೈಃ ತೀಕ್ಷ್ಣದಂಷ್ಟ್ರೈಃ ಮಹಾವಿಷೈಃ ಕುಪಿತೈಃ ದಂಶಯಾಮಾಸ ಸರ್ವೇಷ್ವೇವಾಂಗಸಂಧಿಷು ದಂಷ್ಟ್ರಾಂಶ್ಚ ದಂಷ್ಟ್ರಿಣಾಂ ತೇಷಾಂ ಮರ್ಮಸ್ವಪಿ ನಿಪಾತಿತಾಃ ತ್ವಚನ್ನ ಚಾಸ್ಯ ಬಿಬಿದುಃ ಸಾರತ್ವಾತ್ ಪೃಥುವಕ್ಷಸಃ ಪ್ರಬುದ್ಧೋ ಭೀಮಸೇನಸ್ತಾನ್ ಸರ್ವಾನ್ ಸರ್ಪಾನಪೋಧಯತ್ ಸಾರಥಿಂ ಚಾಸ್ಯ ದಯಿತಂ ಅಪಹಸ್ತೇನ ಜಗ್ನಿವಾನ್ ತದಾನ್ ತಥಾನ್ಯ ದಿವಸೇ ರಾಜನ್ ಹಂತು ಕಾಮೋತ್ಯಮರ್ಷಣಃ. ಭೀಮ ಏನೂ ಗೊತ್ತಿಲ್ಲದವರಂತೆ ನಾಟಕ ಮಾಡ್ತಾ ಅಲ್ಲೇ ಮಲಗಿಬಿಟ್ಟ. ಇದ್ರ ಬಗ್ಗೆ ನಿರ್ಣಯದಲ್ಲಿ ಆಚಾರ್ಯ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದನ್ನ ಕೇಳ್ರಿ, ಅದನ್ನ ಮುಂದೆ ನೋಡೋಣ. ಅದನ್ನ ತುಂಬಾ ಚೆನ್ನಾಗಿದೆ. ರಾತ್ರಿ ಕಳೀತು, ಬೆಳಗ್ಗೆ ಎದ್ದು ಬರ್ತಾರೆ. ಓ, ಇವ್ರಿಗೆಲ್ಲ ಕುತೂಹಲ, ಭೀಮ ಏನಾಗ್ಬಿಟ್ಟ ಅಂತ. ಬಂದು ನೋಡ್ತಾರೆ, ಭೀಮ ಅಲ್ಲೇ ಮಲಗಿದ್ದಾನೆ. ಥೋ, ಇನ್ನು ಬದುಕಿದ್ದಾನಲ್ಲ ಈ ಭೀಮ ಅಂತ ಎಲ್ಲರಿಗೂ ದುಃಖ ಆಯ್ತು. ಹೀಗೆ ಮಲಗಿದ್ದಾನೆ ಭೀಮ. ಮಲಗಿದ್ದಂತಹ ಯಾವ ಸಂದರ್ಭದಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ? ಶಕುನಿಯ ಮೂಲಕ ಪ್ರಧಾನವಾದ ನಾಗಗಳು, ಶುಕ್ರಾಚಾರ್ಯನ ಮಂತ್ರೋಪದೇಶ, ಶುಕ್ರೋಕ್ತ ಮಂತ್ರ ಬಲತಃ ಅಂತ ಪ್ರಧಾನವಾದ 8 ನಾಗಗಳು, ಶೇಷ, ವಾಸುಕಿ, ತಕ್ಷಕ, ಕಾಲೀಯ, ಕಾರ್ಕೋಟಕ, ಶಂಖಪಾಲ, ಕುಲಿಕ ಮೊದಲಾಗಿರ್ತಕ್ಕಂತಹ ಎಲ್ಲ, ಕಾರ್ಕೋಟಕ ಇಲ್ಲ ಇಲ್ಲಿ, ಶಂಖಪಾಲ, ಕುಲಿಕ, ಪದ್ಮ, ಮಹಾಪದ್ಮ, ಶೇಷ, ವಾಸುಕಿ, ತಕ್ಷಕ, ಕಾಲಿಯ, ಪದ್ಮ, ಮಹಾಪದ್ಮ, ಶಂಖ ಮತ್ತು ಕುಲಿಕ ಅಂತ 8 ಮಂದಿ ಪ್ರಧಾನ ನಾಗಗಳು. ಅದನ್ನೇ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಉರುನಾಗ ಗಣಾನಥಾಷ್ಟೌ ಸಂಮಂತ್ರ್ಯ, ಶುಕ್ರಾಚಾರ್ಯರೇನು ಮಂತ್ರೋಪದೇಶ ಮಾಡಿದ್ದಾರೆ, ಆ ಮಂತ್ರೋಪದೇಶದ ಬಲದಿಂದ 8 ಪ್ರಧಾನವಾಗಿರ್ತಕ್ಕಂತಹ ನಾಗಗಳು ಶೇಷದೇವರನ್ನು ಸಮೇತ ಇಟ್ಟುಕೊಂಡು ಎಲ್ಲ ನಾಗಗಳನ್ನ ದುರ್ಯೋಧನ ಏನ್ ಮಾಡ್ತಾನೆ? ಆಹ್ವಾನ ಮಾಡ್ತಾನೆ. ಆ ನಾಗಗಳೆಲ್ಲ ಬಂದು, ಆ ಬಂದ ನಾಗಗಳನ್ನ ಒಂದು ಹಾವನ್ನ ಹಿಡಿಲಿಕ್ಕೆ ಒಂದು ಗೂಡಿರತ್ತಲ್ಲ, ಅದ್ರಲ್ಲಿ ಹಾಕಿಟ್ಬಿಟ್ರು, ಪಂಜರದಲ್ಲಿ ಹಾಕಿಟ್ಬಿಟ್ರು. ಅದನ್ನ ಹಾಕಿ ದುರ್ಯೋಧನ ತನ್ನ ಸಾರಥಿ ಕೊಟ್ಟ. ಭೀಮ ಅಲ್ಲಿ ಮಲಗಿದ್ದಾನಲ್ಲ, ಆ ಮಲಗಿದ್ದಂತಹ ಭೀಮಸೇನನ ಮೇಲೆ ನೀವೇನ್ ಮಾಡಬೇಕು? ಈ ಹಾವುಗಳನ್ನ ಬಿಟ್ಟು ಬರಬೇಕು. ಹಾಗಿದೆ ನೋಡಿ ಕಥೆ ಇಲ್ಲಿ. ಇವ ಮಲಗಿದ್ದಾನೆ, ಅವನ ಮೇಲೆ ಬಿಟ್ಟು ಬರಬೇಕು ಅಂತ ಅವನ ಸಾರಥಿ ಹಾಗೆ ಮಾಡ್ದ. ಭೀಮಸೇನ ದೇವರ ಮೇಲೆ ಬಿಟ್ಟ ಹಾವುಗಳನ್ನೆಲ್ಲ. ಏನು ಮಾಡ್ಲಿಕ್ಕೆ, ಹಾವುಗಳು ಭೀಮಸೇನ ದೇವರ ಸಕಲ ಅವಯವಗಳನ್ನ ತಮ್ಮ ಕ್ರೂರವಾದ ವಿಷಪೂರಿತವಾದ ಹಲ್ಲುಗಳನ್ನ ನೆಟ್ಟಿ ಕಚ್ಚಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಭೀಮಸೇನ ದೇವರ ಚರ್ಮವನ್ನೂ ಕೂಡ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ವಂತೆ. ಕಚ್ಚಿದ ಆ ಸರ್ಪಗಳ ಹಲ್ಲುಗಳೇ ದಂತ ಬಭೂವು ರಮುಮಾಶು ವಿದಶ್ಯನಾಗ. ಭೀಮಸೇನ ದೇವರ ಎದೆಗೆ ಕಚ್ಚುತ್ತಾ ಇದ್ದ ಹಾಗೆ ಆ 8 ಪ್ರಧಾನ ನಾಗಗಳ ಹಲ್ಲುಗಳೇ ಮುರಿದೋಯ್ತಂತೆ. ಆ 8 ಪ್ರಧಾನ ನಾಗಗಳಿಗೆ ಮರಣ ಅನ್ನೋದಿಲ್ಲ, ಅದರ ದೇವತೆಗಳು. ಅವರ ವಂಶದಲ್ಲಿ ಬಂದ ನಾಗಗಳನ್ನೆಲ್ಲ ಭೀಮ ಕೊಂದು ಬಿಟ್ಟ. ಆ 8 ನಾಗಗಳನ್ನು ದೂರ ಬಿಸಾಡಿದ. ಕ್ಷಿಪ್ತ್ವಾ ಸುದೂರ ಮುರುನಾಗ ವರಾನಥಾಷ್ಟೌ ತದ್ವಂಶಜಾನ್ಸ ವಿನಿಹತ್ಯ ಪಿಪೀಲಿಕಾವತ್. ಆ 8 ಪ್ರಧಾನ ನಾಗಗಳನ್ನ ಭೀಮಸೇನ ದೇವರು ದೂರಕ್ಕೆ ಬಿಸಾಕಿ ಬಿಟ್ರಂತೆ. ಎಲ್ಲ ಹೆದರುಕೊಂಡು ಭೀಮಸೇನ ದೇವರ ಭಯದಿಂದ ದೂರ ಹೊರಟೋದ್ವು ಎಲ್ಲ. ಆ ವಂಶದಲ್ಲಿ ಬಂದಿರತಕ್ಕ ಅನೇಕ ನಾಗಗಳನ್ನ ಏನು ಬಿಟ್ಟಿದ್ದಾರೆ, ಇರುವೆಗಳಂತೆ ಆ ನಾಗಗಳನ್ನೆಲ್ಲವನ್ನ ಭೀಮ ಕೊಂದು ಬಿಟ್ಟಿದ್ದಾನೆ.
ಒಂದು ಸೋಮ್ಮನೆ ಕೈಯನ್ನ ಹೀಗಂದ ಎಡಗೈಯನ್ನ, ಎಡಗೈ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಅವನ ಸಾರಥಿ, ದುರ್ಯೋಧನನ ಸಾರಥಿ ಏನಿದ್ದ ಆ ಸಾರಥಿ ಸತ್ತೇ ಹೋದ. ಭೀಮಸೇನ ದೇವರನ್ನ ಏನೂ ಮಾಡ್ಲಿಕ್ಕಾಗದೆ ಆ ಸಾರಥಿ ಏನ್ ಮಾಡ್ತಾನೆ, ಸತ್ತು ಹೋಗ್ತಾನೆ. ನೋಡಿ, ಯಾವ ಹಾವುಗಳು ದರ್ಶನ ಮಾತ್ರದಿಂದಲೇ ಲೋಕಗಳನ್ನ ಭಸ್ಮ ಮಾಡತ್ತೋ ನೋಡಿ. ಕೆಲವು ಹಾವುಗಳು ಇರುತ್ತೆ, ಕಣ್ಣಲ್ಲೇ ವಿಷ ಇರುತ್ತೆ ಅದಕ್ಕೆ, ಆ ಹಾವಿನ ಮುಟ್ಟಿ ಬಿಟ್ರೆ ನಮಗೆಲ್ಲ ವಿಷ ಹತ್ ಬಿಡತ್ತೆ. ಲೋಕದಲ್ಲಿ ಈಗ್ಲೂ ಇದೆಯಲ್ಲ, ಕೆಲವು ಸರ್ಪಗಳನ್ನ ನೋಡಿಬಿಟ್ರೆ ವಿಷ, ಕೆಲವು ಸರ್ಪಗಳನ್ನ ಮುಟ್ಟಿದ್ರೆ ವಿಷ, ಕೆಲವು ಸರ್ಪಗಳ ಉಸಿರು ತಾಕಿ ಬಿಟ್ರೆ ವಿಷ, ಕೆಲವು ಸರ್ಪಗಳು ಕಚ್ಚಿದ್ರೆ ವಿಷ. ಇಲ್ಲಿ ಇವರೆಲ್ಲ ಕರೆಸಿರ್ತಕ್ಕಂತಹ ನಾಗಗಳು ಎಂತಹ ನಾಗಗಳು ಅಂತ ಹೇಳಿದ್ರೆ, ಭೀಮಸೇನ ದೇವರನ್ನ ಕೊಲ್ಲಬೇಕು ಅಂತ ಬಂದವರು. ಆ ನಾಗಗಳ ಸಾಮರ್ಥ್ಯ ಎಂತದ್ದು ಅಂತಂದ್ರೆ, ನಿಶ್ವಾಸತೋ ದರ್ಶನಾದಪಿ ಭಸ್ಮಯೇಷಾಂ, ಅದರ ಉಸಿರು ತಾಕಿಬಿಟ್ರೆ ಸಾಕಂತೆ, ಅದನ್ನ ನೋಡ್ಬಿಟ್ರೆ ಸಾಕಂತೆ ಲೋಕ ಜನಗಳು ಸುಟ್ಟು ಬೂದಿ ಆಗೋರಂತೆ. ಅಂತಹ ನಾಗಗಳು ಭೀಮಸೇನ ದೇವರನ್ನ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಅವರೆಲ್ಲ ಮಾತಾಡ್ಕೊಂತಾರೆ, ಏನು ಬಲ ಇವನಿಗೆ, ದೃಷ್ಟಂ ಕಿಮುಸ್ಮ ತನಯೇಪಿ ಹಿರಣ್ಯಕಸ್ಯ, ಹಿರಣ್ಯ ಕಶ್ಯಪನ ಮಗನಾಗಿರ್ತಕ್ಕ ಪ್ರಹ್ಲಾದನಲ್ಲಿಯೂ ಇಂತಹ ಬಲವನ್ನ ನಾವು ನೋಡಿರ್ಲಿಲ್ಲಪ್ಪ ಸ್ವಾಮಿ ಅನ್ಕೊಂಡ್ರು ಅವರೆಲ್ಲ. ಆಗಿದೆ ನೋಡ್ರಿ, ಅವನಲ್ಲಿಯೂ, ಯಾರಲ್ಲಿ, ಪ್ರಹ್ಲಾದರಾಜ್. ನೋಡಿ, ಆಚಾರ್ಯರಿಗೆ ಪ್ರಹ್ಲಾದರಾಜರ ಮೇಲೆ ಎಷ್ಟು ಕರುಣೆ. ಪ್ರಹ್ಲಾದ ಅಂದ್ರೆ ಆಗೋಯ್ತು ಅಲ್ವಾ. ನಾಳೆ ಇನ್ನೇನು ಮುಂದಿನ ವಾರ ಪ್ರಹ್ಲಾದ ಅವತಾರ ಮಾಡಿದ ದಿವಸ ವ್ಯಾಸರಾಜರಾಗಿ. ಅತ್ಯಂತ ಸ್ಪಷ್ಟವಾಗಿ ಪ್ರಹ್ಲಾದೋವತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶ ಭೃತ್, ವಿದ್ಯಾರತ್ನಾಕರ ತೀರ್ಥರು ಹೇಳ್ತಾರೆ, ಭೂಮಿಯಲ್ಲಿ ಶೇಷದೇವರ ಆವೇಶಯುಕ್ತನಾಗಿ ವಾಯುದೇವರ ನಿತ್ಯ ಸನ್ನಿಧಾನ ಪಾತ್ರನಾಗಿರತಕ್ಕಂತಹ ಪ್ರಹ್ಲಾದ ಅವತಾರ ಮಾಡಿ ಬಂದ ವ್ಯಾಸರಾಜರಾಗಿ ಅಂತ. ಆಚಾರ್ಯ ಹೇಳ್ತಾರೆ, ಪ್ರಹ್ಲಾದನಿಗೂ ಭೀಮಸೇನ ದೇವರಿಗೂ ಏನು ವ್ಯತ್ಯಾಸ? ಇಂಥ ಬಲವನ್ನ ನಾವು ಪ್ರಹ್ಲಾದರಾಜನಲ್ಲೂ ಕಂಡಿರ್ಲಿಲ್ಲ ಅಂತಂದ್ರೆ ಅರ್ಥ ಏನು? ಆಚಾರ್ಯ ಹೇಳ್ತಾರೆ, ಪ್ರಹ್ಲಾದ ನನ್ನನ್ನ ರಕ್ಷಣೆ ಮಾಡು ಭಗವಂತ ಅಂತ ದೇವರನ್ನ ಪ್ರಾರ್ಥನೆ ಮಾಡಿದ್ದ. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವ ವಿಷ್ಣೋಸ್ಸ ದೈತ್ಯ ತನಯೋ ಹರಿಣಾವಿತೋಭೂತ್. ಅವನದು ಸ್ವಾಭಾವಿಕವಾದ ಬಲವಲ್ಲ ಪ್ರಹ್ಲಾದರಾಜರದ್ದು. ಎಳಿತಾ ಇದ್ರು ಅವನನ್ನ. ಹಿರಣ್ಯಕಶ್ಯಪ ಕಳಿಸಿದ ರಾಕ್ಷಸರು ಎಳ್ಕೊಂಡು ಹೋಗ್ತಾ ಇದ್ರು. ಆಗ ಕೂಸು ಏನ್ ಮಾಡ್ತಾ ಇತ್ತು, ಕೈ ಮುಗಿದು ಸ್ವಾಮಿ ನಾರಾಯಣ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಿದ್ದ. ಆದ್ರೆ ಭೀಮ ಹಾಗಲ್ಲ. ಭೀಮಸೇನ ದೇವರ ಬಲ ಸ್ವಾಭಾವಿಕವಾದ ಬಲ, ಸ್ವಾಭಾವಿಕವಾದ ಮಹಾಬಲಶಾಲಿಯಾಗಿರ್ತಕ್ಕ ಯಾವ ನಮ್ಮ ಭೀಮಸೇನ ದೇವರು ಪ್ರಹ್ಲಾದರಾಜರಿಗಿಂತ ಕೋಟಿ ಪಟ್ಟು ಮಿಗಿಲಾಗಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು. ಏನ್ ಮಾಡ್ಬೇಕಿವಾಗ? ಸರ್ಪಗಳೆಲ್ಲ ನಾಶವಾಗಿ ಹೋಯ್ತು. ಸರ್ಪಗಳು ಸಮಗ್ರವಾಗಿ ನಷ್ಟ ಹೊಂದಿಬಿಟ್ಟವು. ಮುಂದೆ ಏನ್ ಮಾಡ್ಬೇಕಿವಾಗ? ಸಾರಥಿಯೂ ಸತ್ತೋದ. ಹಾಗೆಲ್ಲ ಚಿಂತನೆ ಮಾಡ್ತಾರೆ. ಸೌಬಲೇನ ಸಹ ಮಂತ್ರ್ಯ ಸೌಬಲಸ್ಯ ಮತೆ ಸ್ಥಿತಃ ಭೋಜನೆ ಭೀಮಸೇನಸ್ಯ ತತಃ ಪ್ರಾಕ್ಷೇಪಯದ್ ವಿಷಂ ವೈಶ್ಯಾ ಪುತ್ರಸ್ತದಾ ಚಷ್ಟಪಾರ್ಥಾನಾಂ ಹಿತಕಾಮ್ಯಯ ಕಾಲಕೂಟಂ ವಿಷಂ ತೀಕ್ಷ್ಣಂ ಸಂಭೂತಂ ರೋಮಹರ್ಷಣಂ ತಚ್ಚಾಪಿ ಭುಂಕ್ತ್ವಾ ಅಜರಯದವಿಕಾರೋ ವೃಕೋದರಃ ವಿಕಾರಂ ನಾಭ್ಯಜನಯತ್ ಸುತೀಕ್ಷ್ಣಂ ಅಪಿ ತದ್ವಿಷಂ ಭೀಮ ಸಂಹನನೋ ಭೀಮಃ ತಸ್ಮಾತ್ ಅಜರಯಚ್ಚ ತತ್ ತತೋನ್ಯ ದಿವಸೇ ರಾಜನ್ ಹಂತು ಕಾಮೋ ವೃಕೋದರಂ ಸೌಬಲೇನ ಸಹಾಯೇನ ಧಾರ್ತರಾಷ್ಟ್ರೋಭ್ಯ ಚಿಂತಯತ್ ಚಿಂತಯನ್ನಾಲಭನ್ ನಿದ್ರಾಂ ದಿವಾರಾತ್ರಮತಂದ್ರಿತಃ ಏವಂ ದುರ್ಯೋಧನಃ ಕರ್ಣಃ ಶಕುನಿಶ್ಚಾಪಿ ಸೌಬಲಃ ಅನೇಕೈರಪ್ಯುಪಾಯೈಸ್ತಾನ್ ಜಿಘಾಂ ಸಂತಿ ಸ್ಮ ಪಾಂಡವಾನ್ ನ ಜಗ್ನಿರೇತು ತದ್ವೃತ್ತಂ ಪಾಂಡವಾ ಮಂದಚೇತಸಃ ವೈಶ್ಯಾ ಪುತ್ರಸ್ತದಾ ಚಷ್ಟ ಪಾರ್ಥಾನಾಂ ಹಿತಕಾಮ್ಯಯ
ಪಾಂಡವಾಕ್ಯಪಿ ತತ್ಸರ್ವಂ ಪ್ರತ್ಯಜಾನನ್ನರಿಂದಮಾಹ ಉದ್ಭಾವನಮಕುರ್ವಂತಹ ವಿದುರಸ್ಯ ಮತೆ ಸ್ಥಿತಾ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನ್ ಮಾಡಿದ್ರು ಭೀಮ ಸಾಯ್ತಾ ಇಲ್ಲ, ಏನ್ ಮಾಡಿದ್ರು ಭೀಮ ಸಾಯ್ತಾ ಇಲ್ಲ, ಏನ್ ಮಾಡ್ಬೇಕೀಗ ಅಂತ ಚಿಂತನೆ ಮಾಡಿಕೊಂಡು ವಿಷ ಹಾಕಿಬಿಟ್ರೆ ಹೇಗೆ? ಸರಿ, ಎಲ್ಲಿಂದ ಬಂತು ವಿಷ? ಹಿಂದೆ ಸಮುದ್ರ ಮಥನವನ್ನ ಮಾಡುವಾಗ ಏನು ಕಾಲಕೂಟ ವಿಷ ಬಂದಿತ್ತು, ಅದು ವಾಯುದೇವರಿಂದ ರುದ್ರದೇವರ ಹತ್ರ ಸ್ವಲ್ಪ ಬಂದಿತ್ತು. ಆ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡಿದ ಶುಕ್ರಾಚಾರ್ಯರು ರುದ್ರದೇವರ ಅನುಗ್ರಹದಿಂದ ಆ ವಿಷವನ್ನ ತಾವಿಟ್ಕೊಂಡಿದ್ರು. ತಮ್ಮಲ್ಲಿದ್ದ ಶುಕ್ರಾಚಾರ್ಯ ಹತ್ರ ಕಾಲಕೋಟ ಇದೆ ಅನ್ನುವ ವಿಷಯ ಅಯೋಗ್ಯನಾಗಿರತಕ್ಕ ಶಕುನಿಗೆ ಗೊತ್ತಿತ್ತು. ಶಕುನಿ ಶುಕ್ರಾಚಾರ್ಯರ ಸೇವೆಯನ್ನ ಮಾಡಿ ಶುಕ್ರಾಚಾರ್ಯ ಸಂತೋಷಪಡಿಸಿ ಆ ಅಯೋಗ್ಯ ಏನ್ ಮಾಡಿದ್ದ, ಆ ವಿಷ ಸ್ವಲ್ಪ ಇಟ್ಕೊಂಡಿದ್ದ. ಎಲ್ಲ ಏನ್ ಮಾಡ್ತಾರೆ, ಊಟ ಹಾಕೋಣ ಊಟ ಅನ್ನುವ ನೆಪದಲ್ಲಿ ವಿಷ ಹಾಕ್ಬಿಟ್ರು. ಎಲ್ಲದರಲ್ಲೂ ವಿಷ ಹಾಕ್ಬಿಟ್ರು. ಇವರು ವಿಷ ಹಾಕಿದ್ರು ಎಂಬತಕ್ಕಂತಹ ಸುದ್ದಿ ವೈಶ್ಯ ಹೆಣ್ಣು ಮಗಳ ತೃತೀಯ ವರ್ಣದವಳ ಮಗನಾಗಿ ಧೃತರಾಷ್ಟ್ರನಿಂದ ಹುಟ್ಟಿದ್ದ ಯುಯುತ್ಸುವಿಗೆ ಗೊತ್ತಿತ್ತು. ಆ ಯುಯುತ್ಸು ಏನ್ ಮಾಡ್ತಾನೆ, ಪಾಂಡವರಿಗೆ ಹೇಳ್ತಾನೆ, ಇರ್ಲಿ ಏನ್ ಸಮಸ್ಯೆ, ಎಲ್ಲವನ್ನ ತಿಂದುಬಿಟ್ಟ ಭೀಮಸೇನ, ಸಮಗ್ರವಾಗಿ ತಿಂದುಬಿಟ್ಟ. ತಿಂದು ಅಜರಯತ್, ವಿಕಾರವೇ ಇಲ್ಲ ಭೀಮಸೇನ ದೇವರಿಗೆ. ನೋಡಿ, ನಮ್ಮ ಮೂಲ ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವೈಭವ ಭೀಮರೂಪದಲ್ಲಿ ಹೇಗಿದೆ, ಏನು ಅವಿಕಾರಿಯಾಗಿ, ವಿಕಾರವೇ ಇಲ್ಲ. ವಿಷದ ಪ್ರಭಾವ ಏನೆಲ್ಲ ಮಾಡಬೇಕು ಏನೂ ಮಾಡ್ಲಿಲ್ಲ ಭೀಮಸೇನ ದೇವರ ಮೇಲೆ. ಆ ಸಮಗ್ರವಾಗಿರತಕ್ಕಂತಹ ವಿಷವನ್ನ ವಿಷ್ಣೋರ್ ಅನುಗ್ರಹ ಬಲಾತ್ ಜರಯಾಂಚಕಾರ, ಭಗವಂತನ ವಿಶೇಷವಾದ ಅನುಗ್ರಹ ಬಲದಿಂದ ಭೀಮಸೇನ ದೇವರು ಜೀರ್ಣಿಸಿಕೊಂಡು ಬಿಟ್ಟಿದ್ದಾರೆ. ಸಮಗ್ರವಾಗಿ ಆ ವಿಷ ಜೀರ್ಣವಾಗೋಯ್ತು. ವಿಷ ಜೀರ್ಣ ಆಯ್ತು. ಇಲ್ಲೇ ಏನ್ ಇವನು ಭೀಮ ವಿಷ ತಿಂದು ಕೂಡ ಅರಗಿಸಿಕೊಂಡು ಬಿಟ್ನಲ್ಲ ಅಂತ ಹೇಳಿ ಮೀಟಿಂಗ್ ಮಾಡ್ತಾರೆ ರಾತ್ರಿ ಎಲ್ಲ. ಹೇಗ್ ಕೊಲ್ಲೋದು ಇವನನ್ನ? ಮಹಾ ಉಪಾಯಗಳನ್ನೂ ಮಾಡಿ ಆಯ್ತು, ಕೊಲ್ಲಿಕ್ ಆಗ್ತಾ ಇಲ್ಲ. ಭೀಮನ್ನ ಹೇಗ್ ಕೊಲ್ಲೋದು ಅನ್ನುವ ಆಲೋಚನೆಯಲ್ಲಿಯೇ ಹಗಲು ರಾತ್ರಿ ಚಿಂತನೆ ಮಾಡ್ತಾ 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 ಈ 4 ಜನ ದುಷ್ಟ ಚತುಷ್ಟಯರು, ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಒಬ್ಬ, ಇವರೆಲ್ಲ ಸೇರಿಕೊಂಡು ನಿದ್ರೆನೇ ಮಾಡ್ತಿರ್ಲಿಲ್ಲ ಅನ್ನೋಕ್ಕಿಂತ ನಿದ್ರೆ ಬರ್ತಾ ಇರ್ಲಿಲ್ಲ. ವಿದುರ ನೀತಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ನಿದ್ರೆ ಯಾಕೆ ಬರೋದಿಲ್ಲ ಅಂದ್ರೆ ಅಭಿಯುಕ್ತಂ ಬಲವತ, ನಮಗಿಂತ ದೊಡ್ಡವರ ದ್ವೇಷವನ್ನ ನಾವು ಮಾಡಿಕೊಂಡು ಬಿಟ್ರೆ ಅವ್ರು ಏನ್ ಮಾಡ್ತಾರೆ ಅನ್ನುವ ಆಲೋಚನೆಯಲ್ಲಿಯೇ ನಮಗೆ ನಿದ್ರೆ ಬರೋದಿಲ್ಲ ರಾತ್ರಿ ಅಂತ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದರಂತೆ ಇಲ್ಲಿ ಏನಾಗ್ಬಿಟ್ಟಿದೆ, ವಿದುರ ನೀತಿಯಲ್ಲಿ ಹೇಳಿದ ಹಾಗೆ ನಿದ್ರೆ ಬರ್ತಿಲ್ಲ ಇವ್ರಿಗೆ ಯಾರಿಗೂ. ರಾತ್ರಿ ಭೀಮಸೇನ ದೇವರ ಮಹಾವೈಭವ ಹೇಗಿದೆ ನೋಡಿ. ದುರ್ಯೋಧನ, ಕರ್ಣ, ಶಕುನಿ ಎಲ್ಲ ಏನಾದ್ರೂ ಮಾಡಿ ಕೊಲ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಪಾಪ ಪಾಂಡವರು ನಮ್ಮವರಲ್ವಾ, ಅಣ್ಣ ತಮ್ಮಂದ್ರಲ್ವಾ ಅಂತ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯುಯುತ್ಸು ಒಬ್ಬ ಇಲ್ಲಿದ್ದ, ಅವನಿಂದ ಎಲ್ಲ ವಿಷಯ ಗೊತ್ತಾಗ್ತಾ ಇದೆ. ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ಏನು ಮಾತಾಡ್ತಾ ಇರ್ಲಿಲ್ಲ, ಏನೊಂದು ಕಂಪ್ಲೇಂಟೇ ಇಲ್ಲ. ಯಾಕೆ ಅಂದ್ರೆ ವಿದುರಸ್ಯ ಮತೆ ಸ್ಥಿತಾಹ ಅಂತಾರೆ ವೇದವ್ಯಾಸ ದೇವರು. ವಿದುರ ಹೇಳಿದ ಹಾಗೆ ಅವ್ರು ಕೇಳ್ಕೊಂಡಿದ್ದು. ಯಾಕೆ? ವಿದುರ ತಮ್ಮ ಹಿತೈಷಿ ಅಂತ ಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ. ವಿದುರ ನಮಗೆ ಯಾವತ್ತಿಗೂ ಕೂಡ ಒಳ್ಳೆಯದನ್ನೇ ಮಾಡತಕ್ಕಂತಹ ವ್ಯಕ್ತಿ ಎಂಬತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ಭಾವನೆ ಅವರಲ್ಲಿ ಇದ್ದದ್ದರಿಂದ ಇವ್ರು ಏನೇ ಮಾಡಿದ್ರು ಕೂಡ ಏನೊಂದೂ ಮಾತಾಡದೆ ಆ ಮಕ್ಕಳೆಲ್ಲ ಸುಮ್ಮನೆ ಇದ್ದಾರಂತೆ. ಮುಂದೆ ತತಸ್ತೆ ಮಂತ್ರಯಾಮಾಸು ದುರ್ಯೋಧನ ಪುರೋಗಮಃ ಪ್ರಾಣವಾನ್ ವಿಕ್ರಮೀ ಚಾಪಿ ಶೌರ್ಯೇ ಮಹತಿ ಚ ಸ್ಥಿತಃ ಸ್ಪರ್ಧತೆ ಚಾಪಿ ಸತತಂ ಅಸ್ಮಾನೇಕೋ ವೃಕೋದರಃ ತಂ ತು ಸುಪ್ತಂ ಪುರೋದ್ಯಾನೆ ಜಲೇ ಶೂರಂ ಕ್ಷಿಪಾಮಹೇ. ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ಭೀಮಸೇನ ಬದುಕು ಬರ್ತಾ ಇದ್ದಾನೆ. ನಾವು 100 ಜನ ನಿಂತ್ರೆ
ಅಪೋಸಿಟ್ ಅಲ್ಲಿ ಒಬ್ಬನೇ ನಿಂತು ನಮ್ಮನ್ನ ಸೋಲಿಸ್ತಾ ಇದ್ದಾನೆ. ಆದ್ದರಿಂದ ಅವನನ್ನ ಎದುರಿಗೆ ಡೈರೆಕ್ಟ್ ಆಗಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮಲಗಿರ್ತಾನಲ್ಲ, ಏನಾದ್ರೂ ಮಾಡಿ ಮುಗಿಸಿ ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಇನ್ನೊಂದ್ಸಲ ತಥೋ ಜಲ ವಿಹಾರಾರ್ಥಂ ಕಾರಯಾಮಾಸ ಭಾರತ ಚೇಲಕಂಬಲ ವೇಷ್ಮಾನಿ ಚಿತ್ರಾಣಿ ಚ ಶುಭಾನಿ ಚ ತತ್ರ ಸಂಸ್ಕಾರಯಾಮಾಸುಹು ನಾನಾಗಾರಾಣ್ಯನೇಕಶಃ ಉದಕ ಕ್ರೀಡನಾರ್ಥಾನಿ ಕಾರಯಾಮಾಸ ಭಾರತ. ಜಲವಿಹಾರ, ಇನ್ನೊಂದ್ಸಲ ಜಲವಿಹಾರ, ಕಂಬಳಿ ಅದು ಇದು ಮೊದಲಾದ ಒಳ್ಳೊಳ್ಳೆ ಬಟ್ಟೆಗಳಿಂದ ಟೆಂಟ್ ಹೌಸ್, ಡೇರೆ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಜಲಕ್ರೀಡೆ ಆಡಬೇಕು ಅಂತಲೇ ಬೇಕಾದಷ್ಟು ವಿಹಾರ ಸ್ಥಾನಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ದುರ್ಯೋಧನ ಮಾಡಿಸಿದ, ಅಯೋಗ್ಯ ಮಾಡಿಕೊಂಡಿದ್ದಾರೆ ಅನ್ನೋಕ್ಕಿಂತ ದುರ್ಯೋಧನ ಮಾಡಿಸಿದ ಮೇಲೆ ತಥೋ ದುರ್ಯೋಧನ ಸ್ವಾಹ ಪಾಂಡವಾನ್ಸ್ತು ಸುದುರ್ಮತಿ ಗಂಗಾಮಿಮಾಂ ನಯಾಮೋದ್ಯ ಉದ್ಯಾನವನ ಶೋಭಿತಾಂ ಸಹಿತಾ ಭ್ರಾತರಃ ಸರ್ವೇ ಜಲಕ್ರೀಡಾಮವಾಪ್ನುಮಃ ಏವಮಸ್ತ್ವಿತಿ ತಂ ಚಾಪಿ ಪ್ರತ್ಯುವಾಚ ಯುಧಿಷ್ಠಿರಃ. ದುರ್ಯೋಧನ ಆಲೋಚನೆ ಮಾಡಿ ಧರ್ಮರಾಜನಿಗೆ ಹೇಳ್ತಾನೆ, ನಾವೆಲ್ಲ ಅಣ್ಣತಮ್ಮಂದ್ರು ಸೇರ್ಕೊಂಡು ಗಂಗಾಗಿ ಹೋಗಿ ಗಂಗಾ ನದಿಯಲ್ಲಿ ವಿಶೇಷವಾಗಿರ್ತಕ್ಕ ಜಲಕ್ರೀಡೆ ಆಟ ಆಡೋಣ. ಇಲ್ಲೆಲ್ಲ ಏನು, ಹೆಂಗಿದ್ರು ರಾತ್ರಿ ಮಲ್ಗೋದಿದ್ದೇ ಇದೆ, ಊಟ ಮಾಡ್ಲಿಕ್ಕೆ ಬರೋದಿದ್ದೇ ಇದೆ ಇಲ್ಲಿ. ಅಲ್ಲಿ ಹೋಗಿ ಗಂಗಾ ನದಿಯಲ್ಲಿ ಆಟ ಆಡೋಣ, ನಾವು ಜಲಕ್ರೀಡಾ ಮಾಡೋಣ. ಪಾಪ ಧೃತರಾಷ್ಟ್ರ ಇವನು ಧರ್ಮರಾಜ ಯುಧಿಷ್ಠಿರ ಹಾಗೆ ಆಗ್ಲಿ ಅಂತಂದ. ಆಯ್ತಪ್ಪ ಹೋಗೋಣ. ರೆಡಿ ಆಯ್ತು. ತೇರಥೈರ್ ನಗರಾಕಾರೈಃ ದೇಶಜೈಶ್ಚ ಹಯೋತ್ತಮೈಃ ನಿರ್ಯಯುರ್ನಗರಾದ್ವೀರಾಃ ಕುರವಃ ಪಾಂಡವೈಃ ಸಹ ಉದ್ಯಾನವನಮಾಸಾದ್ಯ ಸಂಪ್ರಸೃಜ್ಯ ಚ ವಾಹನಂ ಪ್ರಾವಿಶನ್ಸ್ತು ಮಹಾವೀರ್ಯಾಃ ಸಿಂಹಾ ಇವ ಗಿರೇರ್ಗುಹಾಃ ಉದ್ಯಾನಂ ಸ್ಮಾತ ಪಶ್ಯಂತಿ ಭ್ರಾತರಃ ಸರ್ವ ಏವ ತೇ ಉಪಸ್ಥಾನ ಗೃಹೈಃ ಶುಭ್ರೈಃ ವಲಭೀಭಿಶ್ಚ ಶೋಭಿತಂ ಗವಾಕ್ಷಕ್ಷೈ ತಥಾ ಜಾಲೈಃ ಜಲ ಸಂಸಾರಕೈಸ್ತಥಾ ಸೂಪಾಕೃತಂ ಸುಧಾಕಾರೈಃ ಚಿತ್ರಕಾರೈಶ್ಚ ಶಿಲ್ಪಿಭಿಃ ದೀರ್ಘಿಕಾಭಿಶ್ಚ ಪುಣ್ಯಾಭಿಃ ತಥಾ ಕಾರಂಡಕೈರಪಿ ಜಲಂತು ಶುಶುಭೇಚ್ಛನ್ನಂ ಫುಲ್ಲೈರ್ಜಲರುಹೈಸ್ತಥಾ ಉಪಕೀರ್ಣಾ ವಸುಮತಿ ತಥಾ ಪುಷ್ಪೈರಥರ್ಥುಕೈಃ ಉಪವಿಷ್ಟಾಸ್ತಥಾ ಸರ್ವೇ ಪಾಂಡವಾಃ ಕುರವಸ್ತಥಾ ಉಪಪನ್ನಾನ್ ಬಹೂನ್ ಕಾಮಾನ್ ಭುಕ್ತ್ವಾ ತಥಾ ಭುಕ್ತ್ವಾ ತತಸ್ತತಃ ಅಥೋದ್ಯಾನವನೆ ತಸ್ಮಿನ್ ತಥಾ ಕ್ರೀಡಾಗತಾಶ್ಚತೆ ಪರಸ್ಪರಸ್ಯ ವಕ್ತ್ರೇಷು ದದುರ್ಭಕ್ಷಾಂ ತತಸ್ತತಃ ತಥೋ ದುರ್ಯೋಧನಃ ಪಾಪಃ ತದ್ಭಕ್ಷೆ ಕಾಲಕೂಟಕಂ ವಿಷಂ ಪ್ರಕ್ಷೇಪಯಾಮಾಸ ಭೀಮಸೇನ ಜಿಘಾಂಸಯಾ ಸ್ವಯಮುತ್ಥಾಯ ಚೈವಾಥ ಹೃದಯೇನ ಕ್ಷುರೋಪಮಃ ಸತ್ಕೃತ್ಯ ಭ್ರಾತೃವತ್ ತತ್ರ ವಾಚಾ ಚಾಮೃತ ಕಲ್ಪಯ ಪ್ರಕ್ಷಿಪದ್ವೈ ಸ್ವಯಂ ಭಕ್ಷ್ಯಂ ವಕ್ತ್ರೇ ಭೀಮಸ್ಯ ಪಾಪಕೃತ್. ಇಲ್ಲಿಂದ ಊರ್ಗ್ ಹೋಗೋಣ ಬನ್ನಿ, ಗಂಗೆಗೆ ಹೋಗೋಣ ಅಂತಂದಾಗ ರಥಗಳನ್ನ ಏರ್ಕೊಂಡು, ಒಳ್ಳೆ ಕುದುರೆಗಳು, ಆ ರಥವನ್ನ ಏರ್ಕೊಂಡು ಎಲ್ಲ ಹೊರಟ್ರು. ಸಿಂಹ ಎಲ್ಲ ಓಡಾಡ್ಕೊಂಡು ರಾತ್ರಿ ಬೆಟ್ಟದ ಮೇಲಿರ್ತಕ್ಕ ತನ್ನ ಗುಹಾ ಪ್ರವೇಶ ಮಾಡುವಂತೆ ಇವರೆಲ್ಲ ಗಂಗಾ ನದಿ ತೀರದಲ್ಲಿ ಇದ್ದಂತಹ ಉದ್ಯಾನವನಕ್ಕೆ ಪ್ರವೇಶ ಮಾಡಿದ್ರು. ಏನ್ ರೆಡಿ ಮಾಡಿಸಿದ್ದಾನೆ ದುರ್ಯೋಧನ ಅಲ್ಲಿ, ಒಳ್ಳೆ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿಸಿಬಿಟ್ಟಿದ್ದಾನೆ. ಆ ಮನೆಗಳು ಹೇಗಿದೆ ಅಂದ್ರೆ ಗವಾಕ್ಷೈಹಿ, ಒಳ್ಳೆ ಕಿಟಕಿಗಳಿವೆ. ನೀರು ಬೇಕು ಅಂತಂದ್ರೆ ನದಿಯಿಂದ ಡೈರೆಕ್ಟ್ ಆಗಿ ನೀರು ಒಳಗೆ ಬರತಕ್ಕಂತ ವ್ಯವಸ್ಥೆಯನ್ನು ಟೆಕ್ನಾಲಜಿ ಹೇಳ್ತಾರೆ ನೋಡ್ರಿ. ಇಲ್ಲಿ ನೀರು ಡೈರೆಕ್ಟ್ ಆಗಿ ಮನೆಗೆ ಬರಬೇಕು, ಆ ತರ ವ್ಯವಸ್ಥೆಯನ್ನು ಮಾಡಿಸಿಟ್ಟಿದ್ದಾರೆ. ಏನು ಗೋಡೆಗಳಿಗೆಲ್ಲ ಒಳ್ಳೆ ಶಿಲ್ಪಿಗಳು ಬಣ್ಣ ಬಣ್ಣಗಳಿಂದ ಒಳ್ಳೆ ಚಿತ್ರಗಳನ್ನ ಬರೆದು ಅಲಂಕಾರ ಮಾಡಿದ್ದಾರೆ. ಒಳ್ಳೆ ಬಾವಿಗಳಿದೆ, ಕಾರಂಡಕ ಸರೋವರಗಳಿವೆ. ಆ ತುಂಬಿದ ಸರೋವರ ಬಾವಿಗಳಲ್ಲಿ ಅನೇಕ ಪ್ರಾಣಿಗಳು ವಾಸ ಮಾಡ್ತಾ ಇದೆ. ಆ ಉದ್ಯಾನ ತುಂಬಾ ಚೆನ್ನಾಗಿದೆ. ಆಯಾ ಸೀಸನ್ ನಲ್ಲಿ ಬೆಳೆಯತಕ್ಕಂತಹ ಹೂವು ಹಣ್ಣುಗಳಿಂದ ಆ ಉದ್ಯಾನವನ ತುಂಬಾ ಚೆನ್ನಾಗಿದೆ. ಇಂಥ ಸುಂದರವಾದ ಪ್ರದೇಶದಲ್ಲಿ ಅಣ್ಣತಮ್ಮಂದ್ರು ಕೌರವ ಪಾಂಡವರು ಕೂತ್ಕೊಂಡ್ರು. ಏನೇನ್ ಬೇಕೋ ಎಲ್ಲಾ ವಸ್ತ್ರ ಹಾಕೊಂಡ್ರು, ಊಟ ಮಾಡಿದ್ರು, ಭಕ್ಷ್ಯ ಭೋಜ್ಯಗಳನ್ನ ತಿಂದ್ರು. ಊಟ ಮಾಡಿದ್ ಸಾಕು, ಆಟ ಆಡಕ್ಕಲ್ಲ ಬಂದಿರೋದು, ಬನ್ನಿ ಆಡೋಣ ಅಂತ ಉದ್ಯಾನವನಕ್ಕೆ ಆಟ ಆಡ್ಬೇಕು ಅಂತ ಬಂದ್ರು. ಆಟ ಆಡಿದ್ರು, ಭಕ್ಷ್ಯ ಭೋಜ್ಯಗಳು ರೆಡಿ ಆಗಿದೆ,
ತಿನ್ಬೇಕು ಅಂತ ಬಂದಾಗ ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರ ತಿನ್ನಿಸೋದು. ಚೆನ್ನಾಗಿದೆ ನೋಡ್ರಿ ಇಲ್ಲಿ. ತಿನ್ನಿಸೋದು. ಧೃತರಾಷ್ಟ್ರನಿಗೆ ಒಂದು ದುರ್ಯೋಧನ ಭೀಮಸೇನಿಗೆ ತಿನ್ನಿಸೋದು, ಅರ್ಜುನನಿಗೆ ದುಶ್ಯಾಸನ, ಹೀಗೆ ಪರಸ್ಪರ ಒಬ್ಬರಿಗೊಬ್ರು ತಿನ್ನಿಸೋದು. ಆತರ ತಿನ್ನಿಸ್ಕೊಳ್ತಾ ಇರೋ ಕಾಲಕ್ಕೆ ಪ್ರತ್ಯೇಕವಾಗಿ ಇಟ್ಟಿದ್ದಂತಹ ಒಂದು ಪಾತ್ರೆಗಳ ತುಂಬ ಇದ್ದ ಭಕ್ಷ್ಯದಲ್ಲಿ ದುರ್ಯೋಧನ ಕಾಲಕೂಟ ವಿಷವನ್ನ ಮಿಕ್ಸ್ ಮಾಡಿಬಿಟ್ಟ. ಅಯೋಗ್ಯ. ಕಾಲಕೂಟ ಮಿಶ್ರಣ ಆಯ್ತು. ಯಾಕೆ ಅವನು ಕಾಲಕೂಟ ವಿಷ ಮಿಕ್ಸ್ ಮಾಡಿದ್ದು ಅಂದ್ರೆ ಭೀಮಸೇನ ಜಿಘಾಂಸಯ, ಭೀಮಸೇನ ದೇವರನ್ನ ಕೊಲ್ಲಬೇಕು ಅಂತನ್ನೋದೇ ಅವನ ದೃಷ್ಟಿ. ನಾನು ಭೀಮಸೇನನಿಗೆ ತಿನ್ನಿಸಿ ಬಿಡ್ತೇನೆ ಅಂತ ಏನೋ ಪ್ರೀತಿಯಿಂದ, ಮಧುರವಾದ ಭಾವನೆ, ಮನಸ್ಸೆಲ್ಲ ಕತ್ತಿಯಾಗಿಬಿಟ್ಟಿದೆ ಹೃದಯ. ಹೊರಗಡೆ ಮಾತ್ರ ಅಯ್ಯೋ ಅಣ್ಣ ಭೀಮಸೇನ ಅಂತ ಸತ್ಕಾರ ಅವನಿಗೆ, ಒಳ್ಳೆ ಮಾತು ಬಾಯಲ್ಲಿ. ಆ ಪಾಪಿಷ್ಠನಾಗಿರ್ತಕ್ಕ ಭೀಮಸೇನ, ದುರ್ಯೋಧನ ಭೀಮಸೇನ ದೇವರ ಬಾಯಲ್ಲಿ ಆ ವಿಷಪೂರಿತವಾದ ಎಲ್ಲ ಭಕ್ಷ್ಯಗಳನ್ನ ಹಾಕಿಬಿಟ್ಟ. ಪ್ರಭಕ್ಷಿತಂಚ ಭೀಮೇನ ಹ್ಯಸ್ಯ ದೋಷಮಜಾನತಾ ತಥೋ ದುರ್ಯೋಧನಸ್ತತ್ರ ಹೃದಯೇನ ಹಸನ್ನಿವಾ ಕೃತಕೃತ್ಯಮಿವಾತ್ಮಾನಂ ಮನ್ಯತೆ ಪುರುಷಾಧಮಃ ತತಸ್ಥೆ ಸಹಿತಾಃ ಸರ್ವೇ ಜಲಕ್ರೀಡಾಮಕುರ್ವತಾ ದಿವಸಾಂತೆ ಪರಿಶ್ರಾಂತಾಃ ವಿಹೃತ್ಯ ಕುರುನಂದನಾಃ ವಿಕಾರಾಯತನೇಷ್ವೇವ ವೀರಾವಾಸಮರೋಚಯನ್. ಭೀಮಸ್ತು ಬಲವಾನ್ ಭುಕ್ತ್ವಾ ವ್ಯಾಯಾಮಾಭ್ಯಧಿಕೋ ಜಲೆ ವಾಹಯಿತ್ವಾ ಕುಮಾರಾನ್ ಸ್ತಾನ್ ಜಲಕ್ರೀಡಾಂ ಮಹಾಬಲಃ ಪ್ರಮಾಣಕೋಟ್ಯಾಂ ವಾಸಾರ್ಥಿ ಪುನಶ್ಚಾರುಹ್ಯ ತತ್ಸ್ಥಲಂ ಸಹಿತಸ್ಥಲಮಾರುಹ್ಯ ಶಾಂತಶ್ಚಾಪ್ಸು ವಿಶೇಷತಃ ಶ್ರಮೇಣ ಚ ಪರೀತಾಂಗಃ ಸುಶ್ವಾಪ ಮೃತಕಲ್ಪವತ್ ತತೋ ಬದ್ಧ್ವಾ ದೃಢಂ ಪಾಶೈಃ ಭೀಮಂ ದುರ್ಯೋಧನ ಸ್ವಯಂ ಶೂಲಾನ್ಯಪ್ಸು ನಿಖಾಯಾಶು ಸ್ಥಲಾಜ್ಜಲಮಪಾತಯತ್. ಸಶೇಷತ್ವಾನ್ನ ಸಂಪ್ರಾಪ್ತೋ ಜಲೆ ಶೂಲಾನಿ ಪಾಂಡವಃ ಪಪಾತಯತ್ರ ತತ್ರಾಸ್ಯ ಶೂಲಂ ನಾಸೀತ್ ಯದೃಚ್ಛಯಾ ಸ ನಿಸ್ಸಂಗೋ ಜಲಸ್ಯಾಂತರವಾಗ್ವೈ ಪಾಂಡವೋ ಅವಿಶತ್. ಆಕ್ರಮ್ಯ ನಾಗಭವನೆ ತಥಾ ನಾಗಕುಮಾರಕಾನ್ ತತಃ ಸಮೇತ್ಯ ಬಹುಭಿಃ ತಥಾ ನಾಗೈರ್ಮಖಾವಿಷೈಃ ದೃಶ್ಯತೆ ಪಾಂಡವಸ್ತತ್ರ ವಿಷದಿಗ್ಧೋ ಮಹಾವಿಷೈಃ. ಇವನಿಗೇನು ಗೊತ್ತಿಲ್ಲ, ಗೊತ್ತಿದ್ರು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ ಭೀಮಸೇನ. ತಿಂತಾ ಇದ್ದಾನೆ. ದುರ್ಯೋಧನ ಮನಸ್ಸಲ್ಲೇ ನಗುತ್ತಾನೆ. ಆಹಾ ತಿನ್ನು ತಿನ್ನು ತಿನ್ನು, ಚೆನ್ನಾಗಿ ತಿನ್ನಿಸ್ಬಿಟ್ಟ. ತಿಂದ ಮೇಲೆ ಒಳ್ಳೆ ಜಲಕ್ರೀಡಾ ಮಾಡಿದ್ರೆಲ್ಲ ಆಟ ಆಡಿದ್ರು. ಸಾಯಂಕಾಲ ಆಗೋ ತನಕ ಜಲಕ್ರೀಡಾ ಸುಸ್ತಾಯ್ತು. ಎಲ್ಲ ಅವತ್ ರಾತ್ರಿ ಅಲ್ಲೇ ವಾಸ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಮೊದಲು ಹೇಳಿದಾಗೆ ಭೀಮಸೇನ ಆಟ ಆಡ್ತಾ ಸುಸ್ತಾಗಿ ಎಲ್ಲ ಮಕ್ಕಳನ್ನ ನೀರಿನ ಹೊರಗೆ ತಂದು ಅಲ್ಲೇ ಮಲಗಿಬಿಟ್ಟ. ಯಾವಾಗ ಭೀಮ ಎಚ್ಚರ ತಪ್ಪಿ ಮಲಗಿಬಿಟ್ಟಿದ್ದಾನೋ ಆಗ ಇವರೆಲ್ಲ ಗಟ್ಟಿಯಾಗಿರತಕ್ಕಂತಹ ಪಾಶಗಳಿಂದ ಭೀಮನ್ನ ಚೆನ್ನಾಗಿ ಕಟ್ಟಿಬಿಟ್ರು. ಎಂಥ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದ್ರೆ ನೀರಿನ ಒಳಗೆ ಅನೇಕ ಶೂಲಗಳನ್ನ ಇಟ್ಟಿದ್ದಾರಂತೆ. ನೋಡ್ರಿ ಭೀಮಸೇನ ದೇವರನ್ನ ಕೊಲ್ಲಬೇಕು ಅಂತ. ದುಷ್ಟರಾದವರಿಗೆ ಭೀಮಸೇನ ಮತ್ತು ಕೃಷ್ಣ ಅಂತಂದ್ರೆ ದ್ವೇಷ, ಅಷ್ಟು ದ್ವೇಷ. ನೀರಿನ ಒಳಗೆ ನೂರಾರು ಶೂಲಗಳು ನೆಟ್ಟಿಬಿಟ್ಟಿದ್ದಾರೆ. ಅದ್ರ ಮೇಲೆ ಬಿಸಾಕ್ಬಿಡೋಣ, ಸಶೇಷವಾಗಿ ನಿಶೇಷವಾಗಿ ನಾಶವಾಗಿ ಬಿಡ್ಲಿ ಭೀಮ ಅನ್ನುವ ದೃಷ್ಟಿಯಲ್ಲಿ. ಎಲ್ಲಿ ಶೂಲ ಇಟ್ಟಿದ್ರೋ, ರೆಡಿ ಮಾಡಿ ಇಟ್ಟಿದ್ರೋ ಅಲ್ಲಿ ಭೀಮನ್ನ ಬಿಸಾಕ್ಬಿಟ್ರಂತೆ. ಆದ್ರೆ ಹರಿಕರುಣೆಗೆ ಪಾತ್ರನಾಗಿದ್ದ ನಮ್ಮ ಭೀಮಸೇನ ದೇವರು ನೀರಿನ ಫೋರ್ಸ್ ಜಾಸ್ತಿ ಇದ್ದದ್ದರಿಂದ ಆ ಶೂಲಗಳ ಮೇಲೆ ಬೀಳಿಲ್ವಂತೆ. ಬಿದ್ರು ಏನಾಗ್ತಾ ಇರ್ಲಿಲ್ಲ, ಇರ್ಲಿ ಬಿದ್ರಂತೆ. ತಲೆಯ ಕೆಳಗಡೆ ಕಾಲ್ ಮೇಲೆ ತಲೆ ಕೆಳಗಾಗಿ ಬಿಸಾಕ್ಬಿಟ್ರು ಭೀಮನ್ನ ನೀರೊಳಗೆ. ಅವನು ಪ್ರವೇಶ ಮಾಡಿಬಿಟ್ಟ. ಯಾರು ಭೀಮ ಹೋಗ್ತಾ ಇದ್ದ ನೀರೊಳಗೆ. ನಾಗಲೋಕಕ್ಕೆ ಬಂದುಬಿಟ್ಟ ಬಿದ್ದು. ನಾಗಭವನಕ್ಕೆ ಬಂದ. ಅಲ್ಲಿ ಪಾಪ ಆ ಅನೇಕ ನಾಗರ ಮಕ್ಕಳು ಆಟಾಡ್ತಾ ಇದ್ದಾರೆ. ಧಬಾರ್ ಅಂತ ಬಿದ್ದ ಅವ್ರ ಮೇಲೆ. ಇದ್ಯಾವ್ದ ಬಂತಲ್ಲಪ್ಪ ಇದು ಬೇರೆ ಲೋಕದಿಂದ ಅನ್ಕೊಂಡ ಮಕ್ಕಳೆಲ್ಲ ದಬ 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 ಅಂತ ಬಂದು ಕಚ್ಚಿಬಿಟ್ರು ಭೀಮನ್ನ. ಇಡೀ ಭೀಮನ ಶರೀರ
ವಿಷಮಯ ಆಗೋಯ್ತು. ಹರಿಸಂಕಲ್ಪ ಹೇಗಿರುತ್ತೆ ನೋಡ್ರಿ, ಎಲ್ಲ ಕಚ್ಚಿಬಿಡ್ತು ಹಾವುಗಳೆಲ್ಲ. ಭೀಮನ ಮೈ ತುಂಬ ವಿಷ ಸೇರಿ ಬಿಡ್ತಂತೆ. ಇದರಿಂದ ಏನಾಯ್ತು? ತಥೋಸ್ಯ ದಶ್ಯಮಾನಸ್ಯ ತದ್ವಿಷಂ ಕಾಲಕೂಟಕಂ ಹತಂ ಸರ್ಪ ವಿಷೇಣಾಶು ಸ್ಥಾವರಂ ಜಂಗಮೇನತು. ಯಾವಾಗ ಭೀಮನಿಗೆ ಅವೆಲ್ಲ ಕಚ್ಚಿಬಿಟ್ವೋ, ಭೀಮನ ಶರೀರದಲ್ಲಿ ಇದ್ದಂತ ಕಾಲಕೂಟ ವಿಷ ಹೊರಗಡೆಯಿಂದ ಬಂದಂತ ವಿಷದ ಜೊತೆಗೆ ಸೇರಿ ಹಾಳಾಗೋಯ್ತಂತೆ. ಭೀಮಸೇನ ದೇವರ ಶರೀರದಲ್ಲಿ ಏನು ಕಾಲಕೂಟ ವಿಷ ಇತ್ತು, ಅದು ಈ ನಾಗಗಳ ವಿಷದಿಂದ ಪರಿಹಾರ ಆಗೋಯ್ತು, ಹೊಟ್ಟೋಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತಲ್ವಾ, ಹಾಗೆ ವಿಷಕ್ಕೆ ವಿಷ ಸೇರಿಸಿದಾಗ ವಿಷದ ಪ್ರಭಾವ ಕಡಿಮೆ ಆಗೋಯ್ತು. ಮುಂದೇನಾಯ್ತು? ತತಃ ಪ್ರಬುದ್ಧ ಕೌಂತೇಯ ಸ ಸಂಚಿದ್ಯ ಚ ಬಂಧನಾನ್ ಓಥಯಾಮಾಸ ತಾಂತರ್ವಾನ್ ಕಾಂಶ್ಚಿತ್ ಪ್ರಾಣೈರ್ವ್ಯಯೋಜಯತ್ ತೇ ಹನ್ಯಮಾನಾಃ ಪಾರ್ಥೇನ ಸರ್ಪಾಃ ವಾಸುಕಿಮಭ್ಯಯುಃ ಊಚುಶ್ಚ ಸರ್ಪರಾಜಾನಂ ವಾಸುಕಿಂ ವಾಸವೋಪಮಂ ಆಹು ಅಹನ್ನರೋ ವೈ ನಾಗೇಂದ್ರ ಹ್ಯಪ್ಸು ಬದ್ಧ್ವಾ ಪ್ರವೇಶಿತಃ. ಎಚ್ಚರ ಆಯ್ತಲ್ಲ, ವಿಷ ಪ್ರಭಾವ ಕಡಿಮೆ ಆಯ್ತು ಭೀಮಸೇನ ದೇವರಿಗೆ. ಎಚ್ಚರ ಆಯ್ತು. ಎಚ್ಚರವಾಗುತ್ತಾ ಇದ್ದ ಹಾಗೇನೆ ಅವ್ನು ಏನ್ ಕಟ್ಟ ಹಾಕಿದ್ರು, ಹಗ್ಗ ಪಗ್ಗ ಚೈನ್ ಗೀನ್ ಎಲ್ಲ ಬಿಡಿಸ್ಕೊಂಡ. ಹತ್ರದಲ್ಲೇ ಇದ್ರಲ್ಲ ಹಾವುಗಳು, ಅದರ ಮುಷ್ಟಿಯನ್ನ ಮಾಡಿ ಮೂತಿಗೆ ಹೊಡೆದು ಕೆಲವನ್ನ ಓಡಿಸಿ ಬಿಟ್ಟ, ಕೆಲವನ್ನ ಸಾಯಿಸೇ ಬಿಟ್ಟ. ಪಾಪ ಕೆಲವು ನಾಗಗಳು ಹೆದರ್ಕೊಂಡು ನಾಗರಾಜನಾಗಿರ್ತಕ್ಕ ವಾಸುಕಿ ಹತ್ತಿರಕ್ಕೆ ಓಡ್ ಬರ್ತಾವೆ. ಸ್ವಾಮಿ, ಯಾವನೋ ಮನುಷ್ಯ ಬಂದ್ಬಿಟ್ಟಿದ್ದಾರೆ ನಮ್ ಲೋಕಕ್ಕೆ, ಕೈ ಕಾಲೆಲ್ಲ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಅವನ್ನ, ಯಾರು ಬಿಸಾಕಿದ್ರು ಏನ್ ಕಥೆನೋ, ನಮ್ಮ ಲೋಕಕ್ಕೆ ಯಾವನೋ ಮನುಷ್ಯ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ನಮ್ಗೆಲ್ಲ ಹೊಡೆದು ಬಿಸಾಕ್ತಾ ಇದ್ದಾನೆ, ನಮ್ಮವ್ರನ್ನ ಸಾಯಿಸ್ಬಿಟ್ಟಿದ್ದಾನೆ, ಏನ್ ಮಾಡ್ಲಿ ಸ್ವಾಮಿ? ತಥಾಚನೋ ಮತಿರ್ವೀರ ವಿಷಪೀತೋ ಭವಿಷ್ಯತಿ ನಿಶ್ಚೇಷ್ಟೋಸ್ಮಾನ್ ಅನುಪ್ರಾಪ್ತಃ ಸಚ ದಷ್ಟೋನ್ಮ ಬುದ್ಧ್ಯತ ವಿನಿವಿಷ್ಟೋಂತರ ಪ್ರಾಪ್ತಃ ತಮಪಾಸ್ಯಾಪ್ಯನೇಕಶಃ ಸಸಂಜ್ಞಶ್ಚ ಸುಸಂವೃತ್ತಃ ಚಿತ್ವಾ ಬಂಧನಮಾಶು ಸಹ ಓಥಯನ್ನೋ ಮಹಾಬಾಹು ತಂಬೈ ತ್ವಂ ಜ್ಞಾತುಮರ್ಹಸಿ. ಅಲ್ಲ ಸ್ವಾಮಿ, ನಾವು ಕಚ್ಚಿ ಬಿಟ್ರೆ ಸತ್ತೋಗ್ತಾರೆ, ವಿಷ ಹತ್ತು ಬಿಡುತ್ತೆ ಮೈಯೆಲ್ಲ ಅಂತಂದ್ರೆ, ಎಚ್ಚರ ಇಲ್ಲದೆ ಬಿದ್ದಿದ್ದವನು ನಾವು ಕಚ್ಚಿದ ತಕ್ಷಣ ಎತ್ ಕೂತ್ಕೊಂಡ್ಬಿಡೋದ? ಸರ್ಪಗಳು ಕಚ್ಚು ಬಿಟ್ರೆ ವಿಷ ಏರಿ ಸತ್ತೋಗ್ತಾರೆ ಅಂತ ಮಾತಿದೆ. ಹಾಗಾಗ್ಲಿ ಅಂತ ಇವನ್ ನಾವು ಕಚ್ಚಿದ್ರೆ ಬಿದ್ದಿದ್ದವನ್ ಎದ್ದು ಬಿಟ್ನಲ್ಲ, ಏನ್ ಕಥೆ ಇವಂದು? ಅರ್ಥ ಆಗ್ತಿಲ್ಲ ನಮ್ಗೆ. ಆದ್ದರಿಂದ ಎದ್ದವನೇ ಎಲ್ಲ ಬಿಡಿಸ್ಕೊಂಡ್ಬಿಟ್ಟ, ನಮ್ಮವ್ರನ್ನ ಹೊಡಿತಾ ಇದ್ದಾನೆ, ಬುದ್ಧಿ ಬಿಸಾಕ್ತಾ ಇದ್ದಾನೆ. ಪೋಥಯನ್ನ ಮುಷ್ಟಿ ಮಾಡಿ ಗುದ್ದು ಬಿಡ್ತೇನೆ ಅಂತ ಮಕ್ಳು ಹೇಳ್ತೀವಲ್ಲ, ಹಾಗೆ ಗುದ್ದಿ ಬಿಸಾಕ್ತಾ ಇದ್ದಾನೆ. ಪಾಪ ನಾಗಗಳ ಕಥೆ ಏನ್ ಪಾಪ, ಅಲ್ಲಿ ಅದ್ರ ಹಣೆ ಬರಗಳು. ಗುದ್ದಿ ಬಿಸಾಡ್ತಾ ಇದ್ದಾನೆ. ನಮ್ಮವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ ಅಂತ ನಾಗಗಳೆಲ್ಲ ಪ್ರಾರ್ಥನೆ ಮಾಡುತ್ತೆ. ವಾದಿರಾಜರು ತುಂಬಾ ಚೆನ್ನಾಗಿ ಒಂದು ವಿಷಯ ಹೇಳ್ತಾರೆ. ಸಾಮಾನ್ಯವಾಗಿ ವಿಷ ಮನುಷ್ಯರನ್ನ ಸರ್ವನಾಶ ಮಾಡಿಬಿಡುತ್ತೆ. ಈ ಭೀಮಸೇನ ದೇವರ ಶರೀರದಲ್ಲಿ ದುರ್ಯೋಧನ ಹಾಕಿದ್ದಂತಹ ಕಾಲಕೂಟ ವಿಷ ಜೊತೆಯಲ್ಲಿ ಇನ್ನೂ ವಿಶೇಷ ವಿಷ ಸೇರ್ಕೊಂಡಾಗ ಪ್ರಭಾವ ಜಾಸ್ತಿ ಆಗಬೇಕು. ಆದ್ರೆ ಏನಾಯ್ತಿಲ್ಲಿ, ಕಾಲಕೂಟದ ವಿಷ ಪ್ರಭಾವ ಈ ಸರ್ಪಗಳು ಕಚ್ಚಿದ ವಿಷದಿಂದ ಹೊರಗೆ ಬಂದ್ಬಿಡ್ತು. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಅಥೋ ಭೀಮಸ್ಯ ದುರ್ಜರ ದೇಹತ್ವಂ ನಿರ್ಜರಾಧೀಶತ್ವಂಚ ಕಿಂವರ್ಣನೀಯಂ. ಇದರಿಂದ ಗೊತ್ತಾಗೋದೇನು ಅಂತಂದ್ರೆ, ಭೀಮಸೇನ ದೇವರ ಶರೀರ ಯಾರಿಗೂ ಸೋಲೋದಿಲ್ಲ, ಭೀಮಸೇನ ದೇವರು ದೇವೋತ್ತಮರು ಅನ್ನುವುದನ್ನು ಪ್ರತ್ಯೇಕವಾಗಿ ಹೇಳ್ಬೇಕಾ ನಾವು? ಅಂಥ ಮಹಾನುಭಾವರಾಗಿರ್ತಕ್ಕ ಭೀಮಸೇನ ದೇವರ ಬಲ ಹೇಗಿದೆ ತಿಳ್ಕೊಳ್ಳಿ ಅಂತಾರೆ ವಾದಿರಾಜರು ನಮಗಿಲ್ಲಿ. ಆಗ ವಾಸುಕಿಗೆಲ್ಲ ಹೇಳಿದಾಗ ವಾಸುಕಿ ಏನ್ ಮಾಡ್ತಾನೆ? ತಥೋ ವಾಸುಕಿರಭ್ಯೈತ್ಯ ನಾಗೈರನುಗತಸ್ತದ
ಪಶ್ಯತಿ ಸ್ಮ ಮಹಾಬಾಹೋ ಮಹಾನಾಗೋ ಭೀಮಂ ಭೀಮ ಪರಾಕ್ರಮಂ. ಪಾಪ ಓಡಿ ಬಂದ ವಾಸುಕಿ, ಓಡಿ ಬಂದು ಮಹಾಬಾಹುವಾಗಿದ್ದಂತಹ ಭೀಮಸೇನ ದೇವರನ್ನ ನೋಡ್ತಾನೆ. ಆರ್ಯ ಕೌತುಕ ದೃಷ್ಟಸ್ಸ ಪ್ರಯಾತಸ್ತ್ವಾರ್ಯಕೇಣ ಚ ತಥೋ ದೃಷ್ಟಶ್ಚ ತೇನಾಪಿ ಪರಿಶ್ವಕ್ತಶ್ಚ ಪಾಂಡವಃ ಸುಪ್ರೀತಶ್ಚಾಭವತ್ತಸ್ಯ ವಾಸುಕಿಸ್ಸು ಮಹಾಯಶಾಃ ಅಬ್ರವೀತ್ತಂಚ ನಾಗೇಂದ್ರಃ ಕಿಮಸ್ಯ ಕ್ರಿಯತಾಮಿತಿ ಪ್ರಿಯಂ ಧನೌಘಂ ರತ್ನಾನಿ ಯಾವದಸ್ಯ ಪ್ರದೀಯತ. ಏವಮುಕ್ತ್ವಾ ತದಾ ನಾಗೋ ವಾಸುಕಿಂ ಪ್ರತ್ಯಭಾಷತ ಯದಿ ನಾಗೇಂದ್ರ ಪ್ರೀತೋಸಿ ಕಿಮಸ್ಯ ಧನ ಸಂಚಯೈಃ ರಸಂ ಪಿಬೇತ್ ಕುಮಾರೋಯಂ ತ್ವಯಿ ಪ್ರೀತೆ ಮಹಾಬಲಃ ಬಲಂ ನಾಗ ಸಹಸ್ರಸ್ಯ ಕುಂಡೇ ಚಾಸ್ಮಿನ್ ಪ್ರತಿಷ್ಠಿತಂ ಯಾವತ್ ಪಿಬತಿ ಬಾಲೋಯಂ ತಾವದಸ್ಮೈ ಪ್ರದೀಯತಾಂ. ಓಡಿ ಬಂದ ವಾಸುಕಿ, ನೋಡ್ತಾನೆ. ಆರ್ಯಕ ಆರ್ಯ ಕೌತುಕ ದೃಷ್ಟ. ಏನಪ್ಪ ಇದು ಆರ್ಯ ಕೌತುಕ ದೃಷ್ಟ ಅಂತ ವಿಶೇಷವಾದ ಒಂದ್ ಶಬ್ದ ಬಂದ್ಬಿಡ್ತಲ್ಲ ಅಂದ್ರೆ, ಆಸ್ತಿಕ ಪರ್ವ ನಾವು ಕೇಳಿದ್ದೇವೆ. ಆಸ್ತಿಕ ಪರ್ವದಲ್ಲಿ ನಾವು ಚಿಂತನೆಯನ್ನ ಮಾಡಿಕೊಂಡೇ ಬಂದಿದ್ದೇವೆ. ಏನು ಬಂತು? ಆರ್ಯಕಶ್ಚ ಆರ್ದ್ರಕಶ್ಚೈವ ನಾಗೌ ವಾಸಾಲಪೋತಕೌ. ಆಸ್ತಿಕ ಪರ್ವದಲ್ಲಿ ಎರಡು ನಾಗಗಳ ಬಗ್ಗೆ ಬಂದಿದೆ, ಆರ್ಯಕ ಆರ್ದ್ರಕ ಅಂತ. ಇಲ್ಲಿ ಆರ್ಯ ಕೌತುಕ ದೃಷ್ಟ ಅಂತಂದ್ರೆ ಆರ್ಯಕ ಎನ್ನುವ ನಾಗ ವಾಸುಕಿಯ ಜೊತೆಯಲ್ಲಿ ಬಂದಿದ್ದಾನೆ. ಆ ಆರ್ಯಕ ಎನ್ನುವ ನಾಗನು ವಾಸುಕಿಯು ಕುತೂಹಲದಿಂದ ಭೀಮಸೇನ ದೇವರನ್ನು ನೋಡ್ತಾ ಇದ್ದಾರೆ. ಕುತೂಹಲ ಅವರಿಗೆ, ಭೀಮನ್ ನೋಡ್ಬಿಟ್ರು. ಭೀಮನ್ನ ಕುತೂಹಲ ಭರಿತರಾಗಿ ನೋಡ್ತಾ ಇದ್ದಾಗ ಭೀಮನು ಇವ್ರನ್ನ ನೋಡ್ಬಿಟ್ಟ. ಅವ್ರ ಮುಖ ಇವ್ರು ನೋಡ್ತಾರೆ, ಇವ್ರ ಮುಖ ಭೀಮ ನೋಡ್ತಾನೆ. ಸಂತೋಷ ಆಯ್ತು. ಇವನ್ ಯಾವನ ನಮ್ಮವನೇ ಒಳ್ಳೆಯವನು ಅನ್ಕೊಂಡು ಆಲಿಂಗನ ಮಾಡ್ಕೊಂಡ್ಬಿಟ್ರು ಭೀಮನ್ನ. ಆಲಿಂಗನ ಮಾಡ್ಕೊಂಡಾಗ ವಾಸುಕಿ ಹೇಳ್ತಾನೆ, ನಮ್ಮವನ್ ಬಂದಿದ್ದಾನಪ್ಪ, ಏನ್ ಮಾಡೋಣ ಇವನ್ಗೆ, ಒಳ್ಳೆ ಚೆನ್ನಾಗಿರೋನ್ ನೋಡಕ್ ಚೆನ್ನಾಗ್ ಗುಂಡು ಗುಂಡಾಗಿ ಚೆನ್ನಾಗಿದ್ದಾನೆ ಇವನು, ಏನ್ ಮಾಡೋಣ ಇವನ್ಗೆ. ಅಂತ ಕೇಳಿದಾಗ ಆರ್ಯಕ ಹೇಳ್ತಾನೆ, ದುಡ್ಡು ನಾಗಲೋಕದಲ್ಲಿ ಸಂಪತ್ತಿಗೆ ಏನ್ ಕಡಿಮೆನಾ? ಎಷ್ಟು ಸಂಪತ್ತಿದೆಯೋ ವಿಶೇಷವಾಗಿರ್ತಕ್ಕ ಎಲ್ಲ ಸಂಪತ್ತನ್ನ ಈ ಭೀಮನಿಗೆ ಕೊಟ್ಟು ಕಳಿಸ್ಬಿಡೋಣ, ಅನೇಕ ರತ್ನಗಳನ್ನ ಕೊಟ್ಟು ಬಿಡೋಣ ಅಂದ್ರು. ಆಗ ಆರ್ಯಕ ಹೇಳ್ತಾನೆ, ವಾಸುಕಿ ದುಡ್ಡು ಬೇಡ, ಈ ಹುಡುಗ ಬಂದಿದ್ದಾನೆ, ನಿನಗೆ ಇವನ್ ಮೇಲೆ ಪ್ರೀತಿ ಇದ್ರೆ ನಮ್ಮಲ್ಲಿ ಒಂದು ರಸ ಇದೆ ಅಲ್ಲ, ಒಳ್ಳೆ ಬಲವನ್ನ ಕೊಡತಕ್ಕಂತ ರಸ, ಅದನ್ನು ಕೊಟ್ಬಿಡು, ಪಾನಕ ಕುಡಿದು ಬಿಡ್ಲಿ ಇವನು. ಆ ಒಂದೊಂದು ಕುಂಡದ ರಸವನ್ನ ಪಾನ ಮಾಡೋದ್ರಿಂದ 1,000 ಆನೆಗಳ ಬಲ, ಗಜ ಸಹಸ್ರಸ್ಯ ಬಲಪ್ರದಂ. 1000 ಆನೆಗಳ ಬಲ ಏನಿದೆ, ಆನೆಗಳಲ್ಲಿ ಅಷ್ಟು ಬಲವನ್ನ ಕೊಡತಕ್ಕಂಥದ್ದು ಒಂದು ಕುಂಡದ ರಸವನ್ನ ಪಾನ ಮಾಡೋದ್ರಿಂದ ಬರುತ್ತೆ. ಈ ಹುಡುಗ ಎಷ್ಟು ಕುಡಿತಾನೋ ಅಷ್ಟು ಕುಡಿಲಿ, ಆ ರಸ ಕೊಟ್ಬಿಡ್ರಿ ಇವನಿಗೆ, ನಿಮ್ಮ ಅನುಜ್ಞೆ ಆಗ್ಲಿ. ಆರ್ಯಕ ಹೇಳ್ದ, ವಾಸುಕಿ ಏವಮಸ್ತ್ವಿತಿ ತಮ್ನಾಗಂ ವಾಸುಕಿ ಪ್ರತ್ಯಭಾಷತ. ತಥೋ ಭೀಮಸ್ತದಾ ನಾಗೈಃ ಕೃತಸ್ವಸ್ತೆನ ಶುಚಿಃ ಪ್ರಾಂಗುಖಶ್ಚೋಪವಿಷ್ಟಶ್ಚ ರಸಂ ಪಿಬತ ಪಾಂಡವಃ ಏಕೋಚ್ಛ್ವಾಸಾತ್ ತದಾ ಕುಂಡಂ ಪಿಬತಿ ಸ್ಮ ಮಹಾಬಲಃ ಏವಮಷ್ಟೌ ಚ ಅಷ್ಟೌ ತು ಕುಂಡಾನಿ ಸೋಪಿಬತ್ ಪಾಂಡುನಂದನಃ ದಿವ್ಯೇ ತತಸ್ತು ಶಯನೆ ನಾಗದತ್ತೇ ಮಹಾಭುಜಃ ಶೇತೆ ಸ್ಮ ಚ ತದಾ ಭೀಮೋ ದಿವಸಾನ್ಯಷ್ಟ ಚೈವತು. ಹಾಗೆ ಆಗ್ಲಿ, ಇವನ್ ರೆಡಿ ಮಾಡ್ರಿ, ರಸ ತಗೊಂಡ್ ಬನ್ರಿ, ಕುಡಿಸ್ಬಿಡ್ರಿ ಇವನ್ಗೆ ಅಂತಂದ್ರು. ಆಯ್ತು, ಭೀಮ ಬಂದ.
ನಾಗಗಳೆಲ್ಲ ಸ್ವಸ್ತಿ ವಾಚನ ಮಾಡಿದ್ವಂತೆ ಭೀಮಸೇನ ದೇವರಿಗೆ. ಒಳ್ಳೆ ಸ್ನಾನ, ಒಳ್ಳೆ ವಸ್ತ್ರಗಳನ್ನ ಉಟ್ಟ, ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂತ, ರಸ ಕುಂಡವನ್ನ ತಂದಿಟ್ರು, ಮಡಿಕೆಯನ್ನ ಕುಡಿತಾ ಇದೆ. ಎಷ್ಟು ಏಕೋಚ್ಛ್ವಾಸ, ಒಂದೇ ಉಸುರಿಗೆ ನಾವೊಂದು ಲೋಟ ನೀರ್ ಕುಡಿಯಕ್ಕಾಗಲ್ಲ ಒಂದು ಉಸುರಿಗೆ ನಮಗೆ. ಒಂದು ಕುಂಡ ರಸವನ್ನ ಒಂದೇ ಉಸುರಿಗೆ. ಈ ಪ್ರಕಾರವಾಗಿ ಭೀಮಸೇನ 8 ಕುಂಡಗಳನ್ನ ಖಾಲಿ ಮಾಡಿಬಿಟ್ಟ. ಎಂಟು ಕುಂಡಗಳು ಖಾಲಿ ಆಗೋಯ್ತು. ಆಗ ನಾಗಗಳು ಒಳ್ಳೆ ಹಾಸಿಗೆ ತಂದು ಕೊಟ್ರು. ಮಲಗಿಬಿಟ್ಟ. ಮಲಗೇ ಬಿಟ್ಟ ಭೀಮ. ಎಷ್ಟು ದಿವಸ? ದಿವಸಾನ್ಯಷ್ಟ 8 ದಿನಗಳ ಪರ್ಯಂತ ಭೀಮಸೇನ ದೇವರು ಆ ಹಾಸಿಗೆಯಲ್ಲಿ ಏನ್ ಮಾಡಿದ್ದಾರೆ? ಮಲಗಿ. ಒಂದೊಂದು ಕುಂಡಕ್ಕೆ ಒಂದೊಂದು ದಿವಸ ಅಂತ ಇಟ್ಕೊಂಡ್ರು ಕೂಡ 8 ಕುಂಡಕ್ಕೆ 8 ದಿವಸ ಆ ಒಳ್ಳೆ ಹಾಸಿಗೆಯಲ್ಲಿ ಒಳ್ಳೆ ನಿದ್ದೆಯನ್ನ ಮಾಡ್ತಾ ಭೀಮಸೇನ ದೇವರು ಮಲಗಿಬಿಟ್ಟಿದ್ದಾರೆ ಎನ್ನುವಲ್ಲಿಗೆ ಭೀಮಸೇನ ದೇವರ ವಿಚಿತ್ರವಾದ ಮಹಿಮಾ ನಿರೂಪಣೆ ಮಾಡತಕ್ಕಂಥ ಈ ಭಾಗ ಸಮಾಪ್ತಿ ಆಗ್ತಾ ಇದೆ. ಮತ್ತೆ ಉಳಿದ ಭಾಗವನ್ನ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.